ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಜ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಗಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಯ ಸರ್ವದಾ ಮಧ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವೈಕುಂಠರಾಮೋऽಯಂ ವವ್ರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾರ್ಯ ಯೋಗೀಂದ್ರಂ ನೌಮಿ ಸಜ್ಞಾನಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 8ನೇ ಅಧ್ಯಾಯದಲ್ಲಿ 12 ಶ್ಲೋಕಗಳಾಗಿದೆ. ಯುದ್ಧಕಾಂಡದ ಕಥಾಭಾಗ ಮುಂದುವರಿತಾ ಬರ್ತಾ ಇದೆ. ನಿನ್ನೆ ಕೊನೆಯಲ್ಲಿ ಕೇಳುವಾಗ ವರುಣದೇವ ಬಂದು ರಾಮನಿಗೆ ಶರಣಾದ. ರಾಮನಿಗೆ ಸ್ತೋತ್ರ ಮಾಡ್ತಾ ಇದ್ದಾನೆ. ರಾಮ, ನೀನೆಂಥವನು, ನೀನಿಲ್ಲಿ ಮಾಡಬೇಕಾದ ಕೆಲಸ ಏನು ಅಂತ ಹೇಳಿ ಸ್ತೋತ್ರ ಮಾಡಿ ಸೇತು ಬಂಧನ ಮಾಡು ಅಂತ ಹೇಳ್ತಾ ಇದ್ದಾನೆ. ಸೇತುವೆಯನ್ನು ಕಟ್ಟಬೇಕಾದದ್ದು ಸಣ್ಣ ಹಳ್ಳಕ್ಕಲ್ಲ, ಸಣ್ಣ ನದಿಗಲ್ಲ, ಮಹಾನದಿಗಲ್ಲ, ಸಮುದ್ರಕ್ಕೆ, ನದಿಗಳ ರಾಜನಾದ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಬೇಕು ಅಂದರೆ ದೊಡ್ಡದಾದ ಅಣೆಕಟ್ಟನ್ನು ಕಟ್ಟುವ ಕೆಲಸ. ಅದು ಸಣ್ಣ ಕೆಲಸ ಅಲ್ಲ, ಏನಲ್ಲ. ಸಮುದ್ರ ನಿಗ್ರಹಾದೀನಿ ಚಕ್ರೇ ಶ್ರೀರಾಮ ಭಾಗವತದಲ್ಲಿ ಹೇಳುವಾಗ ಸಮುದ್ರವನ್ನೇ ನಿಗ್ರಹಿಸಿದಂತಹ ಕೆಲಸ, ಸಮುದ್ರವನ್ನು ತಡೆ ಹಿಡಿಬೇಕು, ಅಂತಹ ಕಾರ್ಯವನ್ನು ನೀನು ಮಾಡು ಅಂತ ಸ್ವತಃ ವರುಣನೇ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಇತ್ಯುಕ್ತವಂತ ಮಮ ಮಹಾಶ್ವನಗೃಹ್ಯ ಬಾಣಂ 13ನೇ ಶ್ಲೋಕದಿಂದ ಪ್ರಾರಂಭ ಇವತ್ತು. ತಸ್ಮೈ ಧೃತಂ ದಿತಿಸುತಾತ್ಮಸು ಚಾಂತ್ಯಜೇಷು ಶಾರ್ವಾದ್ವರಾದ್ವಿಗತ ಮೃತ್ಯುಷು ದುರ್ಜಗೇಷು ನಿಸ್ಸಂಖ್ಯಕೇಶ್ವಮುಚದಾಶು ದದಾಘ ಸರ್ವಾನ್. 13 ಹಾಗೂ 14ನೇ ಶ್ಲೋಕಗಳಲ್ಲಿ ರಾಮಚಂದ್ರ ಮಾಡಿದ ಒಂದು ಅಪೂರ್ವ ಕಾರ್ಯ. ಪ್ರಾಯ ಸೇತುವೆ ಕಟ್ಟಿದ ಅನ್ನುವ ಕಥೆಯನ್ನು ಕೇಳ್ತಿರ್ತೇವೆ, ಆದರೆ ಆ ಸೇತುವೆ ಕಟ್ಟುವಕ್ಕಿಂತ ಮೊದಲೊಂದು ಕೆಲಸ ಮಾಡಿದ್ದಾನೆ. ಅದನ್ನು ನಿರೂಪಣೆ ಮಾಡ್ತಾರೆ ಶ್ರೀಮದಾಚಾರ್ಯರು. ಏನು ಮಾಡಿದ? ಕೈಯಲ್ಲಂತರೂ ಬಿಲ್ ಹಿಡಿದಿದ್ದಾನೆ, ಬಾಣವನ್ನು ಹೂಡಿಬಿಟ್ಟಿದ್ದಾನೆ. 3 ದಿನಗಳಾದರೂ ವರುಣ ಬರದೇ ಇದ್ದಾಗ ವರುಣನ ಮೇಲೆ ಸಿಟ್ಟು ಮಾಡಿಕೊಂಡು ಬಿಲ್ಲಿಗೆ ಬಾಣವನ್ನು ಹೂಡಿ ಸಿದ್ಧನಾಗಿದ್ದಾನೆ. ಆ ಬಾಣವನ್ನು ಬೆಳೆದು ಹೊರತು ಒಳಗಿಟ್ಟುಕೊಳ್ಳಿಕ್ಕೆ ಬರೋಂಗಿಲ್ಲ. ಕ್ಷತ್ರಿಯರ ನಿಯಮ ಏನು ಅಂದರೆ, ಒಮ್ಮೆ ಬಿಲ್ಲಿಗೆ ಬಾಣ ಹೂಡಿದರು ಅಂದರೆ ಅದನ್ನು ಎಲ್ಲಾದರೂ ಒಂದು ಕಡೆಗೆ ಪ್ರಯೋಗ ಮಾಡಲೇಬೇಕು. ಅದು ಎದುರಾಳಿಗಳ ಮೇಲೆ ಪ್ರಯೋಗ ಮಾಡ್ತೀರೋ, ಅವನ ಎಡಕ್ಕೆ ಬಲಕ್ಕೆ ಪ್ರಯೋಗ ಮಾಡ್ತೀರೋ, ಎಲ್ಲಿ ಪ್ರಯೋಗ ಮಾಡ್ತೀರಿ ಗೊತ್ತಿಲ್ಲ. ಒಟ್ಟಾರೆ ಒಂದು ಪ್ರಯೋಗವನ್ನು ನೀವು ಮಾಡಲೇಬೇಕು. ಅಂದ ಮೇಲೆ ಎಲ್ಲಿ ಪ್ರಯೋಗ ಮಾಡ್ತಾ ಇದ್ದಾನೆ? ಮಹಾಭಾರತದ ಯುದ್ಧದಲ್ಲಿ ಒಂದು ಪ್ರಸಂಗ ಬರ್ತದೆ. ಶಲ್ಯರಾಜ
ಕರ್ಣನಿಗೆ ಸಾರಥಿಯಾಗಿರ್ತಾನೆ. ಸಾರಥಿಯಾಗಿದ್ದಾಗ ಕರ್ಣ ಬಾಣ ಪ್ರಯೋಗ ಮಾಡಬೇಕು ಅರ್ಜುನನ ಮೇಲೆ ಅಂತ ಬಾಣವನ್ನು ಹೂಡ್ತಾನೆ. ಹೂಡಿದಾಗ ಶಲ್ಯ ಹೇಳ್ತಾನೆ, ನೋಡು ನೀನು ಗುರಿ ಸರಿ ಇಟ್ಟಿಲ್ಲ, ಸ್ವಲ್ಪ ತೆಳಗಿಡು ಗುರಿ ಅಂತ ಹೇಳ್ತಾನೆ. ಅರ್ಜುನನ ಕುತ್ತಿಗೆಗೆ ಅಂತ ಗುರಿ ಇಟ್ಟಿದ್ನಂತೆ. ಕರ್ಣ ಹೇಳ್ದ, ನೀನು ಗುರಿ ಸರಿ ಇಟ್ಟಿಲ್ಲ, ಸ್ವಲ್ಪ ಕೆಳಗೆ ಎದೆಗೆ ಅಂತ ಇಡು ಅಂತ. ಏನನ್ಬೇಕು ಗೊತ್ತೇನು ಕರ್ಣ, ನಾನು ಒಮ್ಮೆ ಬಾಣವನ್ನು ಹೂಡಿದ್ಮೇಲೆ ಇನ್ನೊಂದು ಸರ್ತಿ ಬಾಣ ವ್ಯತ್ಯಾಸ ಮಾಡೋದಿಲ್ಲ ಅಂದ, ಗುರಿ ವ್ಯತ್ಯಾಸ ಮಾಡೋದಿಲ್ಲ ಅಂದ. ಅದಕ್ಕೆ ಶಲ್ಯ ಹೇಳ್ತಾನೆ, ರಾಮಚಂದ್ರ ಏನೋ ಅವನಿಟ್ಟಂತೆ ಇಡಬೇಕು ಅನ್ಲಿಕ್ಕೆ ಅಂತ ಹೇಳ್ತಾನೆ. ರಾಮಚಂದ್ರ ಹಾಗೆ ಗುರಿ ಇಟ್ಟ ಬಾಣವನ್ನ ಹೊಡಿತಾನೆ ಮಾಡ್ತಾನೆ ಅಂದ್ರೆ ಒಂದು ಅರ್ಥ ಇದೆ. ನೀನ್ ಯಾಕೆ ಹಂಗೆ ವಿಚಾರ ಮಾಡ್ತಿದ್ದೀಯಾ, ಗುರಿ ಬದಲಾಯಿಸು, ಹೀಗೆ ಹೇಳ್ತೀನಿ ನೋಡು ಅಂದ. ಇಲ್ಲಿಲ್ಲ, ನಾನು ಅರ್ಜುನನ ಕುತ್ತಿಗೆಗೆ ಇಟ್ಟಿದ್ದೇನೆ, ಅಲ್ಲೇ ಇಡ್ತೀನಿ ಅಂದ. ನಿನ್ನ ಹಣೆ ಬರಹ ಅಂದವ. ಇವ ಶಲ್ಯ ಹೇಳಿದ ಮೇಲೂ ಕೇಳಲಿಲ್ಲ. ಇವ ಬಾಣ ಬಿಟ್ಟು ಕೂಡಲೇ ಕೃಷ್ಣ ಏನ್ ಮಾಡಿದ ಅಂದ್ರೆ ತನ್ನ ಕಾಲಿನ ಭಾರದಿಂದ ರಥವನ್ನ ಕೆಳಗಿಳಿಸಿದ. ಇಳಿಸಿದ್ರೆ ಕುತ್ತಿಗೆಗೆ ಬಂದದ್ದು ಶಿರಸ್ಸಿಗೆ ಬಂತು, ತಲೆ ಮೇಲಿನ ಕಿರೀಟ ಹಾರಿ ಬಿತ್ತು. ಅರ್ಜುನಿಗೆ ಏನೂ ಆಗಲಿಲ್ಲ. ನಾ ಮೊದಲೇ ಹೇಳಿರ್ಲಿಲ್ವಾ ಅಂದವ. ಎಲ್ಲಿ ಬಿಡಬೇಕಾಗಿತ್ತು, ಇಲ್ಲಿ ಇಟ್ಟಿದ್ರೆ ಅಟ್ಲೀಸ್ಟ್ ಇಲ್ಲಿಗೆ ಬರ್ತಿತ್ತು. ದೊಡ್ಡಸ್ತನ ಮಾಡಿದ. ಅದಕ್ಕೆ ಇನ್ನೊಬ್ಬರ ಮಾತ್ರ ಕೇಳಬೇಕು, ಸ್ವಂತ ಬುದ್ಧಿ ಇರಬೇಕು ಅಂತ ಹೇಳ್ತಿರ್ತಾರಲ್ಲ, ಎರಡೂ ಇಲ್ಲದೆ ಇರೋ ಲೆಕ್ಕದೊಳಗೆ ಕರ್ಣ ಬರ್ತಿದ್ದ. ಇಲ್ಲಿ ರಾಮ ಈಗ ಬಾಣವನ್ನು ಹೂಡಿಬಿಟ್ಟಿದ್ದಾನೆ, ಎಲ್ಲಿ ಬಿಡಬೇಕು? ವರ್ಣ ಹೇಳ್ತಾನೆ, ಸ್ವಾಮಿ ನನ್ನಲ್ಲಿ ಸಮುದ್ರದಲ್ಲಿ ಅನೇಕ ರಾಕ್ಷಸರು ವಾಸ ಮಾಡ್ತಾ ಇದ್ದಾರೆ. ಹೇಗಿದ್ದಾರೆ ಅಂದ್ರೆ ಸಮುದ್ರದ ತೀರದಲ್ಲಿ ವಾಸ ಮಾಡುವ ಜನರ ವೇಷದಲ್ಲಿ ಇದ್ದಾರೆ. ಮೀನುಗಾರರು ಇರ್ತಾರಲ್ಲ ಸಮುದ್ರ ತೀರದ ಮೇಲೆ ವಾಸ ಮಾಡುವಂಥವ್ರು, ಬೇರೆ ಬೇರೆ ಜನಾಂಗದವರು ಇದ್ದೇ ಇದ್ದಾರೆ. ಅವರ ವೇಷದಲ್ಲಿ ವಾಸ ಮಾಡ್ತಿದ್ದಾರೆ ಅನೇಕ ಜನ ದೈತ್ಯರು. ಅವರು ವಾಸ ಮಾಡ್ತಾ ಇದ್ರ ಪರಿಣಾಮ ಏನಾಗಿದೆ ಅಂದ್ರೆ ಸಮುದ್ರದ ತೀರದ ಮೇಲೆ ಏನೂ ಬೆಳೀತಿಲ್ಲ, ಏನು ಬೆಳೀಲಿಕ್ಕೆ ಅವಕಾಶವೇ ಇಲ್ಲ. ಇವರೇ ಬಂದು ವಾಸ ಮಾಡ್ತಾ ಇದ್ದಾರೆ. ಅದಕ್ಕೆ ಬಾಣ ಪ್ರಯೋಗ ಮಾಡುವುದಾದರೆ ಅವರ ಮೇಲೆ ಪ್ರಯೋಗ ಮಾಡು ಅಂತ ಹೇಳಿದ್ರೆ, ಇತ್ಯುಕ್ತವಂತಂ ಅಮುಂ ಆಶು ಅನುಗೃಹ್ಯ, ರಾಮಚಂದ್ರ ಹಾಗೆ ಸ್ತೋತ್ರ ಮಾಡಿದ ವರುಣನ ಮೇಲೆ ಅನುಗ್ರಹವನ್ನ ಮಾಡಿ, ಬಾಣಂ ತಸ್ಮೈ ಧೃತಂ, ಬಾಣವನ್ನ ಅವನಿಗೆ ಇಟ್ಟಿದ್ದ ವರುಣನಿಗೆ. ಆದರೆ ದಿತಿಸುತಾಸ್ಮಚು ಚ ಅಂತ್ಯಜೇಶು, ಅಂತ್ಯಜರು ಅಂದ್ರೆ ಚಾಂಡಾಲರು, ಕೊನೆ ಇದರಲ್ಲಿ ಹುಟ್ಟಿದಂಥವರು. ಅವರು ದಿತಿಸುತಾತ್ಮ ಎಂಥವರವರು? ದೈತ್ಯರು. ದಿತಿಸುತ ಅಂದ್ರೆ ದೈತ್ಯರು. ದೈತ್ಯರಾದವರು ಆ ಸಮುದ್ರದ ತೀರದಲ್ಲಿ ವಾಸ ಮಾಡುವ ಜನರ ವೇಷದಲ್ಲಿ ವಾಸ ಮಾಡ್ತಾ ಇದ್ರು. ಶಾರ್ವಾದ್ ವರಾದ್ ವಿಗತ ಮೃತ್ಯುಷು ದುರ್ಜಗೇಶು. ಮತ್ತೊಂದು ವಿಶೇಷ ಏನು ಅಂದ್ರೆ ಎಲ್ಲರೂ ಶಿವನ ವರದಿಂದಾಗಿ ಅವಧ್ಯರಾಗಿದ್ರಂತೆ. ಶಿವ ವರ ಕೊಟ್ಬಿಟ್ಟಿದ್ರು, ನೀವು ಯಾರು ಸಾಯೋದಿಲ್ಲ ಅಂತ. ಅವರಿಗೆ ನೋಡ್ರಿ, ವರ ತಗೊಂಡ ಮೇಲೆ ಅದನ್ನ ಒಂದ ಲೋಕಕ್ಕೆ ಉಪಯೋಗ ಮಾಡಬೇಕು, ಇಲ್ಲ ತಂಪಾಡಿ ತಾವು ತಣ್ಣಗೆ ಇಟ್ಕೊಳ್ಬೇಕು. ಲೋಕ ವಿರುದ್ಧವಾದ ಕಾರ್ಯವನ್ನ ಮಾಡ್ಲಿಕ್ಕೆ ಇವರೆಲ್ಲ ಉಪಯೋಗಿಸ್ಕೊಳ್ತಾ ಇದ್ರಂತೆ. ಅದಕ್ಕೆ ಶಾರ್ವಾದ್ ವರಾದ್ ವಿಗತ ಮೃತ್ಯುಷು, ರುದ್ರದೇವರ ವರದಿಂದ ಮರಣರಹಿತರಾದ ಅವರನ್ನು ದುರ್ಜಯೇಶು, ಉಳಿದವರು ಗೆಲ್ಲೋ ಹಂಗಿಲ್ಲ. ಯಾಕೆ? ಶಿವನ ವರದಿಂದಾಗಿ ಸಾಮಾನ್ಯ ಜನರು ಅವರನ್ನು ಗೆಲ್ಲುವ ಹಾಗಿಲ್ಲ. ವರುಣ ಅವರನ್ನೇನು ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ನಿಸ್ಸಂಖ್ಯಕೇಶು ಅಮುಚರಾಶು ದದಾಹ ಸರ್ವಾನ, ಬಾಣವನ್ನು ಬಿಟ್ಟ ರಾಮ ಅವರನ್ನೆಲ್ಲರನ್ನ ಸುಟ್ಟು ಹಾಕಿದ್ದಾನೆ. ದೇವದೇವೋತ್ತಮನಾದ ಪುರುಷೋತ್ತಮನಾದ ರಾಮನಿಗೆ ಮಾತ್ರ ಅದು ಸಾಮರ್ಥ್ಯ ಇದ್ದರಿಂದ ಅವರನ್ನೆಲ್ಲರನ್ನ ಸುಟ್ಟು ಹಾಕಿದ ಅಂತ ಹೇಳುತ್ತಾರೆ. ಈಗ ಒಂದು ಘಟನೆಯನ್ನು ನೆನಪಿಸಿಕೊಳ್ಳುತ್ತಾರೆ ಒಬ್ಬರು ವ್ಯಾಖ್ಯಾನಕಾರರು. ವಾಲ್ಮೀಕಿ ರಾಮಾಯಣಕ್ಕೆ ತಿಲಕ ಅಂತ ಒಂದು ವ್ಯಾಖ್ಯಾನ ಇದೆ. ವಾಲ್ಮೀಕಿ ರಾಮಾಯಣಕ್ಕೆ ಇರುವಂತಹ ವ್ಯಾಖ್ಯಾನ ತಿಲಕ ಅಂತ, ಬಹಳ ಚಂದಾದ ವ್ಯಾಖ್ಯಾನ. ನಿಜವಾಗ್ಲೂ ವಾಲ್ಮೀಕಿಗಳು ಕೊಟ್ಟ ರಾಮಾಯಣ ಅತ್ಯಪೂರ್ವವಾದದ್ದು. ಅದನ್ನು ಓದ್ತಾ ಇದ್ರೆ ಮೈ ರೋಮಾಂಚನ ಆಗ್ತದೆ. ಪ್ರತಿ ಪಾತ್ರಗಳನ್ನ ಅಳೆದು ತೂಗಿ ಕೊಟ್ಟಿದ್ದಾರೆ. ಆ ತಿಲಕ ವ್ಯಾಖ್ಯಾನದಲ್ಲಿ ಅಂತಾರೆ, ಅಲ್ರಿ ವರುಣ ಹಿಂಗ್ಯಾಕ್ ಮಾಡಿದ ಅಂತ ಈಗ ಅರ್ಥ ಮಾಡಿಕೊಳ್ರಿ. ಹೆಂಗ 3 ದಿನಗಳಾದರೂ ಕೂಡ ವರುಣ ಎದ್ದು ಬಂದು 3 ದಿನ ತನಕ ಕಾಯಿಸ್ಬೇಕಾಯ್ತಾ, ರಾಮನನ್ನು ಸಿಟ್ಟಿಗೆ ಇಳಿಸ್ಬೇಕಾಯ್ತಾ. ಹನುಮಂತ ಲಂಕೆಗೆ ಹಾರ್ತೀನಿ ಅಂತ ಹೊರಟಿದ್ದ. ಯಾವ ಪ್ರಸಂಗವನ್ನ ಆ ತಿಲಕ ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಅಂದ್ರೆ, ವರುಣ ಸಾಗರದಲ್ಲಿ ಒಂದು ಪರ್ವತ ಇತ್ತು, ಮೈನಾಕ ಅಂತ ತಿಳಿದುಕೊಂಡು ವರುಣ ಹೇಳಿದಂತೆ, ಹೇ ಮೈನಾಕ ಹೋಗು ಮೇಲೆ ಹೋಗಿ ಆ ಹನುಮಂತ ಹಾರ್ಲಿಕ್ಕೆ ಹೊರಟಿದ್ದಾನೆ, ಅವನು ಸ್ವಲ್ಪ ವಿಶ್ರಾಂತಿಗೆ ನೀನು ಜಾಗ ಮಾಡಿಕೊಡು ಅಂತ ಹೇಳಿದಂತೆ. ಆ ಮೈನಾಕ ಅಂದ, ಹನುಮಂತ ಹಾರೋದಕ್ಕೂ ನಾ ಜಾಗ ಮಾಡೋದಕ್ಕೂ ನಿನಗೂ ಏನು ಸಂಬಂಧ? ಏನಿಲ್ಲ, ನನಗೆ ಸಾಗರ ಅಂತ ಹೆಸರು ಬಂದದ್ದೇ ಈ ಸೂರ್ಯವಂಶದ ರಾಜರಿಂದ, ಸಗರ ಮಹಾರಾಜನ ಮಕ್ಕಳು. ಸಗರ ಮಹಾರಾಜನ ಮಕ್ಕಳು ಸಾಗರರು.
ಅವರು ಭೂಮಿಯನ್ನ ಅಗೆದು ಅಗೆದು ಸಮುದ್ರವನ್ನ ವಿಸ್ತಾರ ಮಾಡಿದರು. ನನ್ನ ವಿಸ್ತಾರಕ್ಕೆ ಕಾರಣವಾದ ವಂಶ ಯಾವುದು? ಈ ಸೂರ್ಯವಂಶ. ಇದೇ ವಂಶದಲ್ಲಿ ಬಂದಿದ್ದಾನೆ ಆ ರಾಮಚಂದ್ರ. ಆ ರಾಮನಿಗೆ ಸೇವೆ ಮಾಡ್ಲಿಕ್ಕೆ ಹೊರಟಿದ್ದಾನೆ ಈ ಹನುಮ. ಅಂಥವನಿಗೆ ನಾನು ಸೇವೆ ಮಾಡದೇ ಇದ್ರೆ ಕೃತಜ್ಞರಾಗುವುದಿಲ್ಲವೇ ಅಂತ ಇನ್ನೂ ಹನುಮ ಹಾರೋ ಪುರುಸೊತ್ತಿಲ್ಲದೆ ಸೇವೆಗೆ ಅಂತ ಕಳಿಸಿದ್ದ. ಅಲ್ರಿ, ರಾಮನ ಬಂಟ ಹೊಂಟಾಗಲೇ ಸೇವೆಗೆ ಕಳಿಸಿದವನು ವರುಣ ಇವತ್ತು ರಾಮನೇ ಬಂದು ನಿಂತಾಗ ಯಾಕೆ ತಡ್ಕೊಳ್ಬೇಕಾಯಿತು ಅಂತಂದ್ರೆ, ರಾಮ ಸಿಟ್ಟಿಗೆ ಬಂದ್ರೆ ಕೈಯಲ್ಲಿ ಬಾಣ ಹಿಡಿತಾನೆ, ಆ ಬಾಣ ಇವರ ಮೇಲೆ ಪ್ರಯೋಗ ಆಗಲಿ ಅಂತ ಮಾಡಿದ್ದಂತೆ ವ್ಯವಸ್ಥಾವರಣ. ರಾಮನಿಗೆ ಗೊತ್ತಿಲ್ಲ ಅನ್ನೋ ಅಂಶ ಅಲ್ಲ, ವರುಣ ಮಾಡಿದ ಅಂಶ ಏನು ಅಂತ ಹೇಳಿ ಹೊರಟಿದ್ದಾರೆ ತಿಲಕ ವ್ಯಾಖ್ಯಾನದಲ್ಲಿ. ವರುಣ ಬೇಕು ಅಂತ 3 ದಿವಸ ಕಾಯ್ದ. ಅವನು ಸಿಟ್ಟಿಗೆ ಬರಬೇಕು, ಸಿಟ್ಟಿಗೆ ಬಂದಾಗ ಕೈಯಲ್ಲಿ ಬಾಣ ಹಿಡಿಬೇಕು, ಬಿಲ್ ಹಿಡಿಬೇಕು, ಹೂಡಬೇಕು, ಎಲ್ಲಿ ಪ್ರಯೋಗ ಮಾಡಲಿ ಅಂತ ಕೇಳಿದಾಗ ನನ್ನಿಂದ ಆಗದೇ ಇದ್ದವರ ಸಂಹಾರವನ್ನ ರಾಮಚಂದ್ರ ಮಾಡಲಿ ಅಂತ ತಿಳಿದುಕೊಂಡು ಹೀಗೆ ಮಾಡಿದ್ದ ಅಂತ ತಿಲಕ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಅತ್ಯಂತ ಯುಕ್ತವಾದ ವಿವರಣೆ. ಹನುಮಂತನಿಗಾಗಿ ಅಷ್ಟು ಮಾಡಿದವನು ರಾಮನಿಗಾಗಿ ಇಷ್ಟು ಮಾಡದೇ ಇರ್ತಾನೆ. ಉದ್ದೇಶ ಏನಿತ್ತು ಅಂತ ಕೇಳಿದ್ರೆ, ಶಾರ್ವಾ ದ್ವರ ವಿಗತ ಮೃತ್ಯುಷು ದುರ್ಜಯೇಶು ನಿಸ್ಸಂಖ್ಯಕೇಶು ಅಮುಚದಾಶು ದದಾಹ ಸರ್ವಾನ್. ರಾಮ ಎಲ್ಲರನ್ನು ಸುಟ್ಟು ಹಾಕಿದ. 14ನೇ ಶ್ಲೋಕ ಅಲ್ಲೇನಿತ್ತು? ಪೂರ್ಣ ಮರಳು ಭೂಮಿ ಇದೆ. ಯಾವ ಸಮುದ್ರ ದಂಡಿ ಮೇಲೆ ಏನು ಬರ್ಲಿಕ್ಕೆ ಸಾಧ್ಯ ಅದ? ಕೃತ್ವೇರಣಂ ತದಥ ಮೂಲ ಫಲಾನಿ ಚಾತ್ರ ಸಮ್ಯಕ್ ವಿಧಾಯ ಭವ ಶತ್ರುರಮೋಘ ಚೇಷ್ಟಃ ಬದ್ಧುಂ ದಿಧೇಶ ಸುರವರ್ಧಕಿನೋವತಾರಂ ತಜ್ಜಂ ನಲಂ ಹರಿವರಾನ್ ಅಪರಂಶ್ಚ ಸೇತುಂ ಕೃತ್ವಾ ಈರಣಂ ಭವಶತ್ರುಃ ಅಮೋಘ ಚೇಷ್ಟಃ ತದಥ ಮೂಲಫಲಾನಿ ಚಾತ್ರ ಸಮ್ಯಕ್ ವಿಧಾಯ. ಭವಶತ್ರು ರಾಮದೇವರಿಗೆ ಒಂದು ವಿಶೇಷಣ. ಅವ ಸಂಸಾರಕ್ಕೇನೆ ಶತ್ರು ಅಂತೆ, ವೈರಿ, ಸಂಸಾರದ ವೈರಿ ರಾಮಚಂದ್ರ. ಯಾಕೆ? ಸಂಸಾರ ನಾಶ ಮಾಡ್ತಾನೆ. ಅಮೋಘ ಚೇಷ್ಟ, ಅವನ ಯಾವ ಕೆಲಸಗಳು ವ್ಯರ್ಥವಾಗುವುದಿಲ್ಲ. ಅವರಿಗೆಲ್ಲರನ್ನ ಸುಟ್ಟು ಹಾಕಿದ ಮೇಲೆ ಆ ಜಾಗ ಏನು ಮಾಡ್ಬೇಕಿನ್ನ? ಅದಕ್ಕೆ ದೇವರಲ್ಲೊಂದು ನಂದನ ವನವನ್ನು ಸೃಷ್ಟಿ ಮಾಡಿ ತೋರಿಸ್ತಾ ಇದ್ದಾನಂತೆ. ಸಮುದ್ರದ ತೀರದಲ್ಲಿ ಉಪ್ಪು ನೀರು ಬರುವ ಸ್ಥಳ, ಅಲ್ಲೇನು ವನ ಬೆಳಿಬೇಕು ಹೇಳಿರೋಣಂತೆ. ಅದ್ಭುತವಾದ ಕಾಂತಾರವನ್ನು ಬೆಳೆದು ಕೊಟ್ಟಿದ್ದಾನೆ. ಪದ್ಮಪುರಾಣ ಬೇರೆ ಕಡೆಗೆ ಹೇಳುವಾಗ ಅಲ್ಲಿ ಹೇಳ್ತಾರೆ ಮರುಕಾಂತಾರಂ ಅಂತಾರೆ. ಮರುಭೂಮಿಯಲ್ಲಿ ಬೆಳೆದ ಒಂದು ವನ ಅಂತೆ. ಹೇಗೆ ಮಾಡಿದ? ಮೂಲ ಫಲಾನಿ ಚಾತ್ರ, ಗೆಡ್ಡೆ ಗೆಣಸುಗಳು, ಹಣ್ಣು, ಮುಂದೆ ಯಾರೇ ಬಂದರೂ ಕೂಡ ಅವರಿಗೊಂದು ಉಪಹಾರವಿರಲಿ ಅಂತ ವ್ಯವಸ್ಥೆಯನ್ನು ಮಾಡಿದ್ನಂತೆ ರಾಮಚಂದ್ರ. ನಾವಿವತ್ತು ನಮಗೆ ಇವತ್ತಿನ ಜನರಿಗೆ ಬಹಳ ಚೆನ್ನಾಗಿದೆ ಅಂತ ವಿಚಾರ ಮಾಡ್ರಿ. ತ್ರೇತಾಯುಗದಲ್ಲಿ ರಾಮಚಂದ್ರ ಎಂತಹ ಮುಂದುವರೆದಿದ್ದ, ಎಷ್ಟು ಮುಂದುವರೆದಿದ್ದ, ಎಂತಹ ಕೆಲಸ ಮಾಡಿದ್ದ ಅಂದ್ರೆ, ಸಮುದ್ರದ ತೀರದ ಮೇಲೆ ಇವತ್ತು ನಾವು ದುಬೈ ಸಿಂಗಪುರ್ಗಳನ್ನೆಲ್ಲ ನೋಡಿದಾಗ ಪಾಪ ನೀರಿಲ್ಲೇ ಇಲ್ಲ, ಬರೀ ಉಸುಕದ ಅಂಥಲ್ಲಿ ಇಂತಿಂಥದ್ದೆಲ್ಲ ಬೆಳೀತಾರೆ ಅಂದ್ರೆ ಬಹಳ ಅದ್ಭುತ ಅಂತ. ಮತ್ತೆ ಅವತ್ತು ತ್ರೇತಾಯುಗದಲ್ಲೂ ರಾಮಚಂದ್ರ ಇದನ್ನೇ ಮಾಡಿ ತೋರಿಸಿದ್ನಲ್ಲ. ಮತ್ತೆ ಆಚಾರ ದಾಖಲೆ ಮಾಡ್ತಾರೆ, ಕೃತ್ವೇರಣಂ ತದಥ ಮೂಲಫಲಾನಿ ಚಾತ್ರ. ಈರಣ ಅಂತಂದ್ರೆ ಮರುಭೂಮಿ. ವಾದರಾಜ ಸ್ವಾಮಿಗಳು ಬರೀತಾರೆ, ಮರುಭೂಮಿಯಲ್ಲಿ ಸಮ್ಯಕ್ ಸಮೀಚೀನ ಭೂಮಿ ವಿಧಾಯ. ಮೊದಲೇದ್ದು ಮರುಭೂಮಿಯನ್ನ ಫಲ ಬೆಳೆಯಲಿಕ್ಕೆ ಯೋಗ್ಯವಾದ ಭೂಮಿಯನ್ನ ಮಾಡಿದ್ದಂತೆ. ಇವತ್ತು ಉಪ್ಪು ನೀರುಗಳನ್ನೆಲ್ಲ ಸಿಹಿ ನೀರನ್ನಾಗಿ ಮಾಡುವ ವ್ಯವಸ್ಥೆ ಬಂದಿದೆ. ಇವತ್ತು ಬಳಸಿದ ನೀರನ್ನು ಮತ್ತೆ ಮರುಬಳಕೆ ಮಾಡುವುದು ಬಂದಿದೆ. ಎಲ್ಲ ಬಂದಿದೆ ಅಲ್ಲ. ಹಾಗಾದ್ರೆ ರಾಮಚಂದ್ರನು ಅವತ್ತು ಎಷ್ಟು ಮುಂದಿದ್ದ ಅಂದ್ರೆ, ಮರುಭೂಮಿಯನ್ನ ಫಲವತ್ತಾದ ಭೂಮಿಯನ್ನ ಮಾಡಿಕೊಟ್ಟು ಮೂಲ ಫಲಾನಿ ತತ್ರ ವಿಧಾಯ ಭವಶತ್ರು ರಮೋಘ ಚೇಷ್ಟ. ಅಂದ್ರೆ ರಾಮಾಯಣದಲ್ಲಿ ನಾವು ಇಂಥ ಕಥೆಗಳನ್ನ ಕೇಳೋದಿಲ್ರಿ ಪ್ರಾಯ. ಬರೇ ಹನುಮಂತ ಹೋದ, ಸೀತಾ ಕರ್ಕೊಂಡ್ಬಂದ್ರು, ಜಗಳ ಆಡಿದ್ರು, ಯುದ್ಧ ಆಡಿದ್ರು, ಇಂಥವೆಲ್ಲ. ರಾಮ ಮಾಡಿದ ಒಂದು ಕಾರ್ಯ, ಲೋಕೋಪಕಾರವಾದ ಕಾರ್ಯ. ಮೊದಲನೆಯದ್ದು, ಸಮುದ್ರ ತೀರದಲ್ಲಿ ವಾಸ ಮಾಡುವ ಅನೇಕ ದೈತ್ಯರು ಅವರನ್ನೆಲ್ಲರನ್ನ ಕೊಂದು, ಯಾಕೆಂದ್ರೆ ಲೋಕಕಂಟಕರವರು, ಅವರನ್ನ ಸಂಹಾರ ಮಾಡಿದ. ಬರೇ ಕೃಷ್ಣಾವತಾರದಲ್ಲಿ ಕಾಳಿ ಎಂಬ ನಾಗನನ್ನ ಯಮುನೆಯಿಂದ ದೂರ ಓಡಿಸಲಿಲ್ಲ. ಯಾಕಂದ್ರೆ ಅವನು ದೂರ ಹೋದರೂ ಕೂಡ ಬದುಕುಳಿಯುವಷ್ಟು ಯೋಗ್ಯನಾಗಿದ್ದ. ಇವರು ಎಲ್ಲಿ ಹೋದರೂ ಬದುಕು ಉಳಿಲಿಕ್ಕೆ ಯೋಗ್ಯರಿರಲಿಲ್ಲ ಅನ್ನೋದಕ್ಕೆ ಅವರನ್ನಲ್ಲಿ ಸುಟ್ಟು ಹಾಕಿದ, ಕತ್ತರಿಸಲಿಲ್ಲ, ಭಸ್ಮನೆ ಮಾಡಿಬಿಟ್ಟ ಆ ಬಾಣದಿಂದ. ಅದಾದ ಮೇಲೆ ಆ ಇಡಿಯಾದ ಮರುಭೂಮಿಯನ್ನು, ಸಮುದ್ರ ತೀರದ ಭೂಮಿಯನ್ನ ಒಳ್ಳೆ ಗಾರ್ಡನ್, ನಂದನವನವನ್ನು ಮಾಡಿ ಹಣ್ಣು ಹಂಪಲುಗಳನ್ನು ಬೆಳೆಸಿದ್ದಾನೆ. ಅವತ್ತಿನ ಎಷ್ಟು ದಿವಸಗಳವರೆಗೆ ಅದು ಹಾಗೆ ಇತ್ತು. ಜನ ಎಲ್ಲ ಅದನ್ನು ಕೊಂಡಾಡ್ತಿದ್ರು, ಗೊತ್ತಿಲ್ಲ. ಆಚಾರ್ಯರು ಮಾತ್ರ ಪುರಾಣಗಳಲ್ಲಿ ಬಂದಿರುವಂತಹ ಅನೇಕ ಮಾತುಗಳನ್ನು ತಿಳಿದುಕೊಡ್ತಾ ಇದ್ದಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಆ ಮಾತು ಬಂತು, ವಿಖ್ಯಾತಂ ತ್ರಿಷು ಲೋಕೇಶು
ಮರುಕಾಂತಾರಮೇವಚ. ವಾಲ್ಮೀಕಿ ರಾಮಾಯಣದ ವಾಕ್ಯವನ್ನು ಹೇಳ್ತಿದ್ದೇನೆ. ಏನ್ ಮಾಡಿದ? ಶೋಷಯಿತ್ವಾತು ತಂ ಕುಕ್ಷಿಂ ರಾಮೋ ದಶರಥಾತ್ಮಜಃ ವರಂ ತಸ್ಮೈ ದದೋ ವಿದ್ವಾನ್ ವರವೇ ಅಮರ ವಿಕ್ರಮಃ ಪಶವ್ಯಶ್ಚ ಅಲ್ಪರೋಗಶ್ಚ ಫಲಮೂಲ ರಸಾಯನಃ ಬಹುಸ್ನೇಹೋ ಬಹುಕ್ಷೀರ ಸುಗಂಧಿ ವಿವಿಧೌಷಧಿ. ನಾನಾ ತರಹದ ಔಷಧಿಗಳನ್ನು ಬೆಳೆಸಿದ ಅಂತ ಬರೀತಾರೆ ವಾಲ್ಮೀಕಿಗಳು. ಹಣ್ಣು ಹಂಪಲುಗಳಷ್ಟೇ ಅಲ್ಲ, ಆ ಭೂಮಿಯಲ್ಲಿ ಔಷಧಿಗಳನ್ನು ಬೆಳೆದು ತೆಗೆದಬಹುದು ಅಂತ ಹೇಳಿದ ಯಾವ ವಿಜ್ಞಾನ ಅವರ ಕಡೆಗಿತ್ತು ವಿಚಾರ ಮಾಡ್ರಿ. ನಾವು ಬರೇ ಲಂಡನ್ನಿಂದ ಬಂದದ್ದಷ್ಟೇ ನಮಗೆ ದಿವ್ಯೌಷಧ ಅಂತಿತ್ತು ಒಂದು ಕಾಲಕ್ಕೆ. ಬ್ರಿಟಿಷ್ ಹೇಳಿದಷ್ಟೇ, ಆ ಜರ್ಮನಿಯವರು ಹೇಳಿದಷ್ಟೇ, ಏನು ಆಸ್ಟ್ರೇಲಿಯಾ ಏನು ನಮ್ಮಲ್ಲಿ ಇಲ್ವೇ, ಎಲ್ಲವನ್ನು ಹೇಳಿಕೊಟ್ಟಿದ್ದಾರೆ. ನಾವು ಅದನ್ನು ಸರಿಯಾಗಿ ಹುಡುಕಿ ತೆಗೆದರೆ ಸಾಕಷ್ಟೇ ಕೆಲಸ ಆಯಿತು. ನಿರ್ಮಾಣ ಮಾಡಿದ. ಸೇತುವೆ ಕಟ್ಟಬೇಕಲ್ಲ, ಇಂಜಿನಿಯರ್ ಬೇಕಲ್ರಿ ಒಬ್ರು, ಪ್ಲಾನ್ ಮಾಡಬೇಕಲ್ಲ ಚಂದಾಗಿ. ಏನ್ ಮಾಡಿದ್ರು? ಬದ್ಧುಂ ದಿದೇಶ ಸುರವರ್ಧಕಿನೋವತಾರಂ ತಜ್ಜಂ ನಲಂ. ನಲ ಅಂತ ಒಬ್ಬ ಕಪಿ, ಅವನ ಹೆಸರು ನಲ ಅಂತ, ಒಂದು ಕಪಿ ನಲ ಅಂತ ಹೆಸರು ಇತ್ತು. ಯಾರ ಅವತಾರ ಅಂತ ಕೇಳಿದ್ರೆ ವಿಶ್ವಕರ್ಮನ ಅವತಾರ ಅಂತೆ. ಸುರವರ್ಧಕಿ ಸುರವರ್ಧಕಿ ಅಂತ ಕರೀತಾರೆ. ವರ್ಧಕ ವರ್ಧಕ ಅಂದ್ರೆ ಬಡಿಗ, ಅವನಿಗೆ ವರ್ಧಕಿ ಅಂತ ಕರೀತಾರೆ. ಈ ದೇವತೆಗಳ ಕಟ್ಟಡ ನಿರ್ಮಾಣ ಮಾಡುವಂತಹ ಅಭಿಯಂತ, ಅವನ ಅವತಾರನಾಗಿರುವಂತಹ ತಜ್ಜಂ, ತನ್ನಿಂದಲೇ ತಾನು ಹುಟ್ಟಿಕೊಂಡು ಬಂದ ನಲಂ, ನಲನನ್ನು ಹರಿವರಾಂಶ್ಚ, ಇನ್ನು ಬೇರೆ ಕಪಿಗಳಿಗೂ ಕೂಡ ಏನ್ ಹೇಳಿದ? ಸೇತುವೆಯನ್ನು ಕಟ್ಟಲಿಕ್ಕೆ ಆದೇಶವನ್ನು ಮಾಡ್ತಾ ಇದ್ದಾನೆ. ಪ್ಲಾನಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ. ಎಲ್ಲ ಹೆಂಗೆ ಕಟ್ಟಬೇಕು? ಯಾಕಂದ್ರೆ ನಾವು ಮೊದಲು ಅವನೇ ಇಲ್ರಿ ಮುಖ್ಯಸ್ಥ, ಇಂಜಿನಿಯರ್. ಆ ಪ್ಲಾನ್ ಹಾಕಿದ. ಇಷ್ಟು ಕಪಿಗಳು ಇಲ್ಲಿಂದ ಅಲ್ಲಿವರೆಗೆ ಹೋಗಬೇಕು ಅಂತಾದ್ರೆ ಬರೇ ಮೊದಲಿಗೆ ಹೋಗೋ ಪ್ಲಾನ್ ಅಷ್ಟೇ ಇದ್ದಿದ್ದಿಲ್ಲ, ತಿರುಗಿ ಬರೋ ಪ್ಲಾನ್ ಇತ್ತಲ್ಲ. ಮುಂದೆ ಪುಷ್ಪಕ ವಿಮಾನದಲ್ಲಿ ಹೋದ್ರು, ಅವರಿಗೆ ಅನುಕೂಲ ಆಯ್ತು, ಆ ವಿಷಯ ಬೇರೆ. ನಾವು ದಾರಿ ಮಾಡಿಕೊಳ್ಳುವಾಗ ಹೋಗುವ ಬರುವ ಎರಡೂ ವಿಚಾರದಿಂದಲೂ ದಾರಿ ಮಾಡ್ಕೊಂಡಿರ್ಬೇಕಲ್ಲ. ಟು ಆ್ಯಂಡ್ ಫ್ರೋ ಅಂತ ಇರ್ತಾರಲ್ಲ, ಊರು ಹೋಗೋರು ಟಿಕೆಟ್ ಹೆಂಗೆ ಮಾಡಿಸ್ತಿರ್ತಾರೆ, ಈಗ ಟು ಆ್ಯಂಡ್ ಫ್ರೋ ಮಾಡಿಸಿರ್ತಾರಲ್ಲೋ, ಹೋಗೋದು ಹೋಗ್ಬಿಡೋದಪ್ಪ, ಬಂದ್ವಿ, ಇಲ್ಲ ಅಂದ್ರೆ ಇಲ್ಲ, ಹಿಂಗಂದಿರ್ತಾರೆ ಯಾರು. ಮೊದಲೇದು ಸರಿಯಾಗಿ ಪ್ಲಾನ್ ಮಾಡ್ಕೊಂಡು ಇವತ್ತು ಹೋಗ್ಲಿತ್ತೀವಿ, ನಾಳೆ ಕಾರ್ಯಕ್ರಮ, ನಾಡ್ದ ರಾತ್ರಿ ಬಿಟ್ಟು ಮತ್ತೆ ಹೊಳ್ಳಿ ನಮ್ಮೂರಿಗೆ ಬಂದ್ಬಿಡೋದು ಅಂತ ಟಿಕೆಟ್ ಮಾಡಿಸ್ಕೊಂಡು ಹಂಗೆ ಅವ ಪ್ಲಾನ್ ಮಾಡಿದ್ದ. ಹೋಗೋದು ಹೆಂಗೆ, ಬರೋದು ಹೆಂಗೆ, ಸರಿ ಎಷ್ಟು ಅಗಲಕ್ಕಿರಬೇಕು, ಎಷ್ಟು ಉದ್ದಕ್ಕಿರಬೇಕು ಎಲ್ಲ ಪ್ಲಾನ್ ಮಾಡಿದ್ರಂತೆ. ಎಷ್ಟು ದಿವಸದಲ್ಲಿ ಕಟ್ಟಿದ್ರು ಅದನ್ನು ಹೇಳ್ತಾ ಇದ್ದಾರೆ. ಬಹಳ ದಿವಸ ಇಲ್ಲ, ಪ್ಲಾನ್ ಮಾಡಿ 5 ದಿವಸದಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ರಂತದ. 5 ದಿವಸದಲ್ಲಿ ಕಟ್ಟಿ ಹಾಕಿಬಿಟ್ರಂತೆ. ಹೇಳಿದ್ರು 10 ಯೋಜನ ಅಗಲ 100 ಯೋಜನ ಉದ್ದ ಅಂತ ಕರೀತಾರೆ. 10 ಯೋಜನ ಅಗಲ ಅಂದ್ರೆ ಪ್ರಾಯ ಎಲ್ಲಾ ಕಪಿಗಳು ಕಂಫರ್ಟ್ ಆಗಿ ನಡ್ಕೊಂಡು ಹೋಗ್ಬೇಕಲ್ಲಿ. ಅಂದ್ರೆ ಹೆಂಗ್ ಹೋಗೋದು? ಒಬ್ಬರ ಮೇಲೆ ಒಬ್ರು ಹಿಂದೆ ಮುಂದೆ ಹೋಗೋದು. ಈ ಗುಡಿ ಒಳಗೆ ದರ್ಶನಕ್ಕೆ ಇಷ್ಟ ಪ್ಯಾಕ್ ಮಾಡಿರ್ತಾರೆ ನೋಡ್ರಿ, ಒಬ್ಬರ ಹೋಗ್ಬೇಕಲ್ಲಿ, ಇನ್ನೊಬ್ಬ ಹೋಗೋಂಗಿಲ್ಲ. ಅವಂಗ ಇವ ಹೆಚ್ಚುಕು, ಇವಂಗ ಅವ ಹೆಚ್ಚುಕು, ಇಂಥ ಯಾವ ಇದ್ದಿದ್ದಿಲ್ಲ. 10 ಯೋಜನದ ದೊಡ್ಡ ಫಸ್ಟ್ ಕ್ಲಾಸ್ ಆಗಿ ಅಡ್ಡಾಡ್ಲಿಕ್ಕೆ ಬರೋ ಹಂಗ ಅಂಥದ್ದು 100 ಯೋಜನದ್ದು ಮತ್ತೆ ಸೇತುವೆಯನ್ನು ಕಟ್ಟಿದ್ರಂತೆ. 5 ದಿನ ತೆಗೆದುಕೊಂಡಿದ್ದಾರಂತೆ. ವಾಲ್ಮೀಕಿಗಳು ರಾಮಾಯಣದಲ್ಲಿ ಆ ಮಾತನ್ನು ಬರಿತಾ ಇದ್ದಾರೆ. ಆಯಿತು. ಮುಂದೆ 15ನೇ ಶ್ಲೋಕದಲ್ಲಿ ಹೇಳಿದರು, ಬದ್ಧೋ ದದೌ ರಘುಪತಿರ್ವಿವಿಧಾದ್ರಿಕೂಟೈ ಸೇತುಂ ಕಪೀಂದ್ರ ಕರಕಂಪಿತ ಭೂರುಹಾಂಗೈ ಸುಗ್ರೀವ ನೀಲ ಹನುಮತ್ ಪ್ರಮುಖೈರನೇಕೈ ಲಂಕಾಂ ವಿಭೀಷಣ ದೃಶಾ ವಿಷದಾಶು ದಗ್ಧಾಂ. 15ನೇ ಶ್ಲೋಕದ ಮೊದಲ 2 ಸಾಲುಗಳಲ್ಲಿ ಬದ್ಧ್ವಾ ಉದಧೌ, ಬದ್ಧ್ವಾ ಅಂದರೆ ಕಟ್ಟಿ, ಉದಧೌ ಅಂದರೆ ಸಮುದ್ರದಲ್ಲಿ, ರಘುಪತಿ ರಾಮಚಂದ್ರ, ವಿವಿಧ ಅದ್ರಿಕೂಟೈ ಬೇರೆ ಬೇರೆ ಪರ್ವತಗಳ ಕಲ್ಲುಗಳು, ಮತ್ತೆ ಸೇತುಂ ಆ ಸೇತುವೆಯನ್ನು ಕಟ್ಟಿದ, ಕಪೀಂದ್ರ ಕರಕಂಪಿತ ಭೂರುಹಾಂಗೈ ಬರೇ ಕಲ್ಲಷ್ಟೇ ಹಾಕಿದ್ದಿಲ್ಲ, ಕಟ್ಟಿಗೆಗಳನ್ನು ಉಪಯೋಗಿಸಿದ್ರಂತ. ಭೂರುಹ ಅಂದ್ರೆ ಮರಗಳು, ಆ ಭೂರುಹಾಂಗೈ ಅಂದ್ರೆ ಮರಗಳಿಂದ ಕೂಡಿರುವಂತಹದ್ದು ಅವುಗಳ, ಅಂದ್ರೆ ಅವುಗಳ ಕೊಂಬೆಗಳು ಇವುಗಳಂತಂದು ಕಲ್ಲು ಕಟ್ಟಿಗೆಗಳನ್ನು ಸೇರಿಸಿ ಅದು ಎಷ್ಟು ಚಂದಾದ ಬ್ರಿಡ್ಜ್ ಕಟ್ಟಿರ್ಬೇಕ್ರಿ ಎಲ್ಲಾದ್ರು. ಇನ್ನೇನೇ ಸಾಮಗ್ರಿಗಳು ಹಾಕಿದ್ರು ವಾಲ್ಮೀಕಿಗಳು ಹೇಳಿರಬಹುದು. ಶ್ರೀಮದಾಚಾರ್ಯ 2 ಅಂಶವನ್ನು ಹೇಳ್ತಾರೆ, ಒಂದು ಕಲ್ಲು ಮತ್ತೊಂದು ಕಟ್ಟಿಗೆ. ಇವತ್ತೆಲ್ಲ ಅಂತ ಇಂಜಿನಿಯರ್ ಹೊರಟಾರ್ರಿ, ಬರೇ ಕಲ್ಲು ಜೋಡಿಸಿ ಕಂಪೌಂಡು ಗೋಡ್ ಎಲ್ಲ ಮಾಡಿ ಹೋಗ್ಬಿಡ್ತಾರೆ. ಏನು ಅದಕ್ಕೆ ಸಿಮೆಂಟ್ ಬೇಡ, ಮತ್ತೊಂದು ಬೇಡ, ಗಟ್ಟಿ ಮುಟ್ಟಿರ್ತಾವ್ರಿ, ಗುದ್ದಾಡಿದ್ರು ಬಿಡುದಿಲ್ಲ, ಏನೂ ಆಗೋದಿಲ್ಲ, ಅಷ್ಟು ಚಂದ ಕಟ್ಟಿರುವಂಥ ವ್ಯವಸ್ಥೆ ಅದು. ಅಂತೂ ಆಯಿತು, ಕಟ್ಟಿ ಹಾಕಿದ್ರು. ಈ ಪ್ರಸಂಗದಲ್ಲಿ ಒಂದು ಕಥೆ ಹೇಳ್ತಿರ್ತಾರೆ. ಎಲ್ಲರೂ 5 ದಿವಸದ ಕೆಲಸ, ಎಲ್ಲರೂ ಕಲ್ಲು ತಗೋಬೇಕು, ಹೋಗ್ಬೇಕು, ಹಾಕ್ಬೇಕು, ಎಲ್ಲ ಹಾಕ್ಬೇಕು. ಕಲ್ಲು ಅದು ತೇಲ್ತೋ ಮುಳುಗುತ್ತೋ ಇವೆಲ್ಲ ಸೊಸಳೆಯ ಕಥೆ ಹೇಳಿಕ್ಕೆ ಹೋಗ್ಬಾರ್ದ್ರಿ. ಯಾಪ ಪುರಾಣ ಹೇಳೋ ಕಾಲಕ್ಕೆ ಅವಸರದ ಕಲ್ಲು ತೇಲ್ತು ಅಂತ ಹೇಳ್ಬೋಣ. ಪೂರ್ಣ ಅನುಭವ ವಿರುದ್ಧ, ಶಾಸ್ತ್ರ ವಿರುದ್ಧ ಹೇಳಿಕ್ಕೆ ಹೋಗಬಾರ್ದು. ಕಲ್ಲುಗಳನ್ನು ಸರಿಯಾಗಿ ಹಾಕಿ ಜೋಡಿಸಿ ಅಷ್ಟು. ಇನ್ನೇನು ಬಹಳ ಕಪಿಗಳು ಇದ್ರಾದ್ರಿಂದ ಅಲ್ಲಿ ಹೆಚ್ಚಿಗೆ ವರ್ಕರ್ಸ್ ಇದ್ರೆ ಲಘು ಕೆಲಸ ಹಾಗೆ ಆಗ್ತದೆ.
ಅದೇನು ಸರ್ ಎಲ್ಲರಿಗೂ ಗೊತ್ತಿರುವಂತಹದ್ದು. ಒಬ್ಬ ಕೆಲಸ ಮಾಡಲು ಇಬ್ಬರು ಮಾಡಿದ್ರೆ ಲಘು ಆಗ್ತದೆ, ಇಬ್ಬರು ಮಾಡಲು 10 ಮಂದಿ ಮಾಡಿದ್ರೆ ತಾಸ್ತಾಗ ಮುಗಿದು ಹೋಗ್ತದೆ. ಅಂದಮೇಲೆ ಅಷ್ಟು ಕಪಿಗಳು ಸೇರಿಕೊಂಡು ಕಲ್ಲುಗಳನ್ನು ಹೊತ್ತು ತಂದು ಹಾಕಿ ಜೋಡಿಸಿ ಮುಗಿಸಿದ್ರು. ಅವ್ರ ಕಥೆ ಹೇಳ್ತಿರ್ತಾರೆ ದಾಸ ಕೀರ್ತನಕಾರ. ಏನಾಯ್ತು ಅಂತ ಕೇಳಿದ್ರೆ, ರಾಮನ್ ಅಂತ ಕೂತಿದ್ದವನು ಎಲ್ಲರೂ ಕೆಲಸ ಮಾಡ್ಲಿಕ್ಕತ್ತಾರೆ, ಪಾಪ ಕಲ್ತಂತಂದು ಹಾಕ್ಲಿಕ್ಕತ್ತಾರೆ. ನಾನು ನನ್ನ ಹೆಂಡತಿ ಸಲುವಾಗಿ ಹುಡ್ಕೊಂಡು ಹೊಂಟೀನಿ, ನನ್ನಂಥವ ನಾನು ಕಲ್ತಂದು ಹಾಕ್ಲಿಲ್ಲ ಅಂದ್ರೆ, ಕೆಲಸ ಮಾಡಲಿಲ್ಲ ಅಂದ್ರೆ, ಕಟ್ಟಿಗೆನೋ ಕಲ್ಲು ತಂದು ಹಾಕಲಿಲ್ಲ ಅಂದ್ರೆ ಜನ ಏನು ಅನ್ಕೋತಾರೆ. ನೋಡಪ್ಪ ರಾಮ ಇನ್ನೂ ರಾಜ ಆಗಿಲ್ಲ ಬಿಟ್ಟಿಲ್ಲ, ಈಗ ದಿಮಾಕ್ ತೋರಿಸ್ಲಿಕ್ಕತ್ತಾನವ. ಇನ್ನಾಳು ರಾಜ ಆದ್ರೆ, ಅಯೋಧ್ಯ ರಾಜ ಆದ್ರೆ ನಮ್ಮನ್ನು ಮಾತಾಡಿಸ್ತಾನೋ ಇಲ್ಲೋ ಅಂತ ಜನರು ನನ್ನ ಬಗ್ಗೆ ತಪ್ಪಾಡಿಕೊಳ್ತಾರಂತನ್ನುವಂತೆ ಅವನು ಎದ್ದಂತ. ಒಂದು ಕಲ್ಲು ಯಾರೋ ತಂದಿಟ್ಟಿದ್ರಲ್ಲಿ ಅದನ್ನು ತಗೊಂಡ. ಕೆಲವರು ಕೆಲಸ ಮಾಡ್ತಿರ್ತಾರೆ ನೋಡ್ರಿ, ಮನೆ ತನಕ ಯಾರೋ ತಂದಿರ್ತಾರೆ, ಅದನ್ನ ಹಿಡ್ಕೊಂಡು ಒಳಗೆ ತಂದು ಇಟ್ಬಿಡೋದು. ಅಬ್ಬಾ ಎಷ್ಟು ಕೆಲಸ ಮಾಡಿದ್ರು ಏನ್ ತಾರೆಲ್ಲರ ಪಾಪ. ಈ ಮನ್ಯಾಗ ಗಂಡನ ಕೆಲಸ ಇಷ್ಟ ಇರ್ತದ್ರಿ, ಹೆಣ್ಮಕ್ಳು ಮನೆಗೆ ಹೊತ್ಕೊಂಡ್ಬಂದು ನಿಂತಿರ್ತಾರೆ, ಗಂಡ ತತ ಅಂತೇಳಿ ಇಸ್ಕೊಂಡು ಒಳಗೆ ತಂದಿಟ್ಟು ಮನೆಯಾಗಿದ್ದವ್ರಿಗೆಲ್ಲ ಏನ್ ಕೆಲಸ ಮಾಡ್ತಾರೆ, ಹೆಂಡತಿ ಬರೇ ಗಂಡ ಕೆಲಸ ಹಚ್ತಾಳ ಅಂತ ಅನುಸವ ಮಾಡಿಬಿಟ್ಟಿರ್ತಾರೆ ಅವರೆಲ್ಲ. ಅದಕ್ಕೆ ಕಲ್ಲು ತಗೊಂಡ ಅಲ್ಲಿಂದ ಎತ್ತಿದ, ನೋಡಿದ ಎಲ್ಲಿ ಹಾಕ್ಬೇಕಾಯ್ತು ಆ ಜಾಗದಾಗ ಹಿಂಗೆ ಹಾಕಿದ. ಎಲ್ಲವೂ ಕಲ್ ಮೇಲೆ ಕಲ್ಲು ನಿಂತ್ಕೋತ್ ಬರ್ಲಿಕ್ಕತ್ತೀವ್ರಿ, ಕರೆಕ್ಟಾಗಿ ನಿಂತ್ಕೋತ್ ಬರ್ಲಿತ್ತಿ. ಹಾಕಿದ ಕೂಡ ಡುಬುಕಲ್ಲಿ ಮುಳುಗಿ ಹೋಗ್ಬಿಡ್ತ್ರಿ. ಕಲ್ಲು ಮುಳುಗಿ ಹೋತು. ರಾಮಂದ ಇದೇನು ಕೆಲಸ ಆತಪ್ಪ, ನಾ ಹಾಕಿದ ಕೂಡ ಕಲ್ಲು ಒಳಗೆ ಮುಳುಗೆ ಹೋಗೋದಂದ್ರೇನು, ಎಲ್ಲ ಕಲ್ಲಲ್ಲ ಜೋಡ್ಸ್ಕೋತ ಹೊಂಟಾವ, ಹಿಂಗ್ಯಾಕಾತು ಅಂತ ಕಲ್ಲಿಗೆ ನೋಡಿದ್ನಂತ. ಕಲ್ಲು ಕೂಗಿ ಹೇಳ್ತಂತ ರಾಮಚಂದ್ರ ಅಂತಂತ. ರಾಮಂದ ಯಾರಪ್ಪ ನನ್ನ ಮಾತಾಡ್ಸಿಕತ್ತವರು ಅಂತ. ನಾನೇ ಸ್ವಾಮಿ ಕಲ್ಲು ಮಾತಾಡ್ಲಿಕ್ಕತ್ತೀನಿ ಅಂತ. ಏನಿಲ್ಲ, ಜಗತ್ನೊಳಗ ಎಲ್ಲಾರು ಕೈ ಬಿಟ್ಟಾಗ ನೀ ಹಿಡ್ಕೋತಿ ಅಂತ ನಾವು ಬಂದಿರ್ತೀವಿ, ಈಗ ನೀನೂ ಕೈ ಬಿಟ್ರೆ ನಮ್ಮ ಪರಿಸ್ಥಿತಿ ಏನು, ಮುಳುಗೋದ ಅಲ್ಲೇನು ಅಂತ ಕಲ್ಲು ತೋರಿಸ್ತಂತ ಪಾಪ. ಅದಕ್ಕೆ ಕಲ್ಲು ಮುಳುಗಿತು ಅಂತ ಒಂದು ಕಥೆ ಹೇಳ್ತಿರ್ತಾರೆ. ಕಾಲ್ಪನಿಕವಾದ ಕಥೆ ಇದು, ಅಕ್ಷರಶಃ ಸತ್ಯ ಇದೆ, ವಿಷಯ ಸತ್ಯ. ಏನು ಸತ್ಯ ಅಂದ್ರೆ, ದೇವರೇ ಕೈ ಬಿಟ್ರೆ ಮುಳುಗೋದಲ್ಲದೆ ಇನ್ನೇನು ಮಾಡಬೇಕು, ಉಳಿದವರು ಕೈ ಬಿಟ್ರೆ ಅವ ಹಿಡಿತಾನಂತ ಒಂದು ವಿಶ್ವಾಸ, ಅವನೇ ಕೈ ಬಿಟ್ರೆ ಇನ್ಯಾರು ಹಿಡಿಯುವುದಿಲ್ಲ ಅಂತ ವಿಶ್ವಾಸ. ಆದ್ದರಿಂದ ಎಲ್ಲರೂ ಸೇರಿಕೊಂಡ್ರು. ಆಯಿತು, ಸುಗ್ರೀವ ನೀಲ ಹನುಮತ್ ಪ್ರಮುಖೈರನೇಕೈಹಿ ಸೇತುವೆ ಕಟ್ಟಿಯಾಯಿತು. 5 ದಿನಗಳ ಅವಧಿಯಲ್ಲಿ 100 ಯೋಜನ ಉದ್ದಕ್ಕೆ 10 ಯೋಜನ ಅಗಲಕ್ಕೆ ಕಟ್ಟಿದ್ದಾರೆ. ಎಲ್ಲ ಕಪಿಗಳು ಸುಖವಾಗಿ ನಡೆದುಕೊಂಡು ಹೋಗಿ ಮುಟ್ಟುವಷ್ಟು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸುಗ್ರೀವ, ನೀಲ, ಹನುಮಂತ ಇವರನ್ನೆಲ್ಲ ಸೇರಿಸಿಕೊಂಡು ಲಂಕಾಪಟ್ಟಣವನ್ನ ರಾಮಚಂದ್ರ ಪ್ರವೇಶ ಮಾಡಿದ. ಹೆಂಗಿತ್ತು ವಿಭೀಷಣ ದೃಶ್ಯ ವಿಷದಾಶುದಗ್ಧಾಂ. ವಿಭೀಷಣನ ದೃಷ್ಟಿಯಲ್ಲಿ ಈಗಾಗಲೇ ಸುಟ್ಟು ಹೋದ ಲಂಕೆ. ಏನು ಬಂದು ಹೇಳಿದ, ರಾಮ ಅದರೊಳಗೇನು ಉಳ್ಕೊಂಡಿಲ್ಲ, ಎಲ್ಲ ಸುಟ್ಟು. ಹನುಮಂತ ಬಂದಾಗಲೇ ಸುಟ್ಟು ಬಿಟ್ಟಿದ್ದಾನೆ. ಏನೋ ನಮ್ಮಣ್ಣ ಮತ್ತೆ ಶತಪ್ರಯತ್ನ ಮಾಡಿ ಅಲ್ಲಲ್ಲಿ ಅಷ್ಟಷ್ಟೇ ಕಟ್ಟಡವನ್ನು ಕಟ್ಟಿಟ್ಟಾನೆ, ಇನ್ನೂ ಸುಟ್ಟದ ಅವಶೇಷಗಳೆಲ್ಲ ಕಾಣ್ತದೆ ಅಂತ ಹೇಳಿದ್ರಂತೆ. ವಿಭೀಷಣ ದೃಶ್ಯ ವಿಷದಾಶು ದಗ್ಧಾಂ. ಆ ವಿಭೀಷಣನ ಮುಂದೆ ಕೂಡಿಸಿಕೊಂಡು ಹೋಗ್ತಾ ಇದ್ದಾನೆ. ಸುದ್ದಿ ಹೋತ್ರಿ ರಾವಣಗ. ಬಂದದ ಸುದ್ದಿ ಬರ್ಬೇಕಲ್ರಿ ಮತ್ತೆ ಎಲ್ಲ. ಯಾಕಂದ್ರೆ ವಿಭೀಷಣ ಹೋಗ್ಯಾನ ಅಂತ ಸುದ್ದಿ ಗೊತ್ತಾಯ್ತು. ಹಿಂದವರು ರಾಕ್ಷಸರ ಗೂಢಚಾರ ಬೆನ್ನು ಹತ್ತೇ ಬಿಟ್ಟಿದ್ರು. ವಿಭೀಷಣ ಎಲ್ಲಿ ಹೋಗ್ತಾನೆ, ಯಾರು ಭೇಟಿ ಆಗ್ತಾನೆ, ಏನ್ ಮಾಡ್ತಾನೆ ಎಲ್ಲ ನೋಡ್ಕೊಂಡು ಬಂದಿದ್ರು. ಬಂದು ಹೇಳಿದ್ರು, ನಿಮ್ಮ ತಮ್ಮ ರಾಮನ ಜೊತೆಗೆ ಸೇರ್ಕೊಂಡ್ಬಿಟ್ಟ, ಪಾರ್ಟಿಯಿಂದ ಜಿಗಿದು ಇನ್ನೊಂದು ಪಾರ್ಟಿಗೆ ಹೋಗಿ ಕೈ ಮಿಲಾಯಿಸಿ ಕೇಸರಿ ಶಾಲ್ ಹೊತ್ಕೊಂಡು ಕಮಲ ಹಿಡ್ಕೊಂಡ್ಬಿಟ್ಟ, ನಾವ ಇನ್ನೇನು ಮಾಡ್ಲಿಕ್ಕೆ ಬರೋದಿಲ್ಲ. ಹೇಳ್ತಿರ್ತಾರೆ ನೋಡ್ರಿ ಪಾಪ, ಕಾಂಗ್ರೆಸ್ನವರೆಲ್ಲ ಹೇಳ್ತಿರಂಗಿಲ್ಲ ಅವ ಬಿಜೆಪಿ ಸೇರ್ಕೊಂಡ ಅಂತ ಹೇಳ್ತಿರಂಗಿಲ್ಲ. ಹಂಗೆ ಹೇಳಿದ್ರು, ಇಲ್ಲ ನಿಮ್ಮ ಕೈ ಕೊಡೋ ಕಂಪನಿ ಬಿಟ್ಟು ಕಮಲದ ಕಂಪನಿ ಹಿಡ್ಕೊಂಡು ಹೋಗ್ಬಿಟ್ಟವ ಅಂತ. ಆವಾಗ ಇವ ರಾವಣ ವಿಚಾರ ಮಾಡ್ತಿದ್ದ, ಎಂದ ಬರಬಹುದು ಅಂತ ನೋಡ್ತಾ ಇದ್ದ. ಸರಿಯಾಗಿ 5ನೇ ದಿವಸಕ್ಕೆ ಬಂದ್ಬಿಟ್ಟ. 16ನೇ ಶ್ಲೋಕ. ಪ್ರಾಪ್ತಂ ನಿಶಮ್ಯ ಪರಮಂ ಭುವನೈಕ ಸಾರಂ ನಿಸ್ಸೀಮ ಪೌರುಷಮನಂತಮಸೌ ದಶಸ್ಯಃ ತ್ರಾಸಾದ್ವಿಷಣ್ಣ ಹೃದಯೋ ನಿತರಾಂ ಬಭೂವ ಕರ್ತವ್ಯ ಕರ್ಮ ವಿಷಯೇ ಚ ವಿಮೂಢಚೇತಾಃ. ಭುವನೈಕ ಸಾರಂ ಪರಮಂ ನಿಸ್ಸೀಮ ಪೌರುಷಂ ಅನಂತಂ ಪ್ರಾಪ್ತಂ ನಿಶಮ್ಯ. ರಾಮಚಂದ್ರ ಬಂದದ್ದನ್ನ ಕೇಳಿದ. ಯಾರು? ದಶಾಸ್ಯ ಆಸ್ಯ ಅಂದ್ರೆ ಮುಖ, ದಶ ಅಂದ್ರೆ 10 ಮುಖ ಇರುವಂತಹ ರಾವಣ. ಪ್ರಾಪ್ತಂ ನಿಶಮ್ಯ, ರಾಮ ಬಂದದ್ದು ಕೇಳಿದಂತ. ಶ್ರೀಮದಾಚಾರ್ಯ ಅಂತಾರೆ, ರಾಮ ಅಂತನ್ನೋ ಒಂದು ಹೆಸರು ಬಿಟ್ಟು ಉಳಿದದ್ದು ಎಲ್ಲ ಹಾಕ್ಯಾರ ಆಚಾರ್ಯ. ಏನೇನು ಅವನ ಹೆಸರು? ಪರಮಂ, ಭುವನೈಕ ಸಾರಂ, ನಿಸ್ಸೀಮ ಪೌರುಷಂ, ಅನಂತಂ. ಯಾಕಿಷ್ಟು ವಿಶೇಷಣಗಳನ್ನು ಹಾಕ್ಲಿಕ್ಕತ್ತಾರ ಅಂದ್ರೆ, ಅವ ಭುವನೈಕ ಸಾರ, ಜಗತ್ತಿನಲ್ಲಿ ಅಷ್ಟು ಶ್ರೇಷ್ಠನಾದ ವ್ಯಕ್ತಿ ಇದ್ದಾನೆ. ಪರಮ ಸರ್ವೋತ್ತಮನಾಗಿದ್ದಾನೆ. ನಿಸ್ಸೀಮ ಪೌರುಷ, ಅವನಲ್ಲಿರುವ ತಾಕತ್ತಿಗೆ ಎಣೆ ಇಲ್ಲ, ಇಲ್ಲಿಗೆ ಮುಗಿತು ಅಂತಿಲ್ಲ. ಅನಂತ
ದೇಶಕಾಲಗಳಿಂದ ಅನಂತನಾಗಿರುವಂತಹ ರಾಮ, ಆ ರಾಮನ ಗುಣಗಳನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಅದಕ್ಕೆ ವಾದಿರಾಜ ಶ್ರೀಚರಣರು ಈ ಮಹಾಭಾರತ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಬರೆಯುವಾಗ ಶ್ರೀಮದಾಚಾರ್ಯರ ಒಂದು ಶೈಲಿಯ ಬಗ್ಗೆ ಮಾತಾಡ್ತಾರೆ. ಏನು ಮಾತಾಡ್ತಾರೆ? ಎಲ್ಲಿ ಸರಳವಾಗಿ ದೇವರನ್ನು ಹೇಳಲಿಕ್ಕೆ ಅವಕಾಶ ಉಂಟು, ಈಗ ರಾಮ ಬಂದ ಅಂತ ಹೇಳಿ ಬರ್ತಿತ್ತು ಸರಳವಾಗಿ, ಸೀತಾಪತಿ ಬಂದ, ಲಕ್ಷ್ಮಣಾಗ್ರಜ ಬಂದ, ಏನೋ ಹೇಳಿ ಬರ್ತಿತ್ತು. ಅಂತಹ ಸ್ಥಳಗಳಲ್ಲಿ ಪರಮಂ ಭುವನೈಕ ಸಾರಂ ನಿಸ್ಸೀಮ ಪೌರುಷಂ ಅನಂತಂ, ನಾಲ್ಕು ಶಬ್ದಗಳಿಂದ ರಾಮನನ್ನ ಯಾಕೆ ಕರೀಬೇಕಾಯಿತು? ಒಂದೇ ಸರ್ತಿ ಬರ್ತಾರೆ ರಾಜರು, ಎಲ್ಲ ಕಡೆಗೆ ಅಪ್ಲೈ ಮಾಡಿಕೊಳ್ಳ್ರಿ. ಏನು ಅಂದರೆ ಆಯಾ ಸಂದರ್ಭಗಳು ಬಂದಾಗ ಶ್ರೀಮದಾಚಾರ್ಯರು ಭಗವಂತನ ಆಯಾ ಗುಣಗಳನ್ನು ಅವನಲ್ಲಿ ಅನುಸಂಧಾನ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾರೆ. ಅಂದರೆ ಇಲ್ಲಿ ಕೇವಲ ಶ್ರೀಮದಾಚಾರ್ಯರಿಗೆ ಗ್ರಂಥ ಬರಿಬೇಕು ಅನ್ನೋ ಉದ್ದೇಶ ಇಲ್ಲ. ಆಯಿತು, ಕಥೆ ಬರೆದ್ಬಿಡಬೇಕು, ನಿರ್ಣಯ ಬರಿಬೇಕು ಅಂತಲ್ಲ. ಗ್ರಂಥ ಬರೀತಾ, ಕಥೆಯನ್ನು ತಿಳಿಸ್ತಾ, ನಿರ್ಣಯವನ್ನು ಹೇಳ್ತಾ, ತಾವೇನು ಭಗವಂತನನ್ನ ಅನುಸಂಧಾನ ಮಾಡ್ತಿದ್ದಾರೋ, ನಮ್ಮ ಪ್ರಭು ರಾಮಚಂದ್ರ ಎಂಥವನು ಅಂತ ಅನುಸಂಧಾನ ಮಾಡ್ತಿದ್ದಾರೋ ಆ ಅಂಶಗಳನ್ನು ತೋರಿಸ್ತಾ ಬರ್ತಾರಂತೆ. ಅದಕ್ಕೆ ಅಷ್ಟು ಶಬ್ದಗಳನ್ನು ಹೇಳ್ತಾರೆ. ಈಗ ರಾಮನಲ್ಲಿದ್ದ 5 ಗುಣಗಳ ಚಿಂತನೆ ಮಾಡ್ತಾರೆ. ಪರಮಂ ಭುವನೈಕ ಸಾರಂ ನಿಸ್ಸೀಮ ಪೌರುಷಂ ಅನಂತಂ. ಎಂತಹದ್ದು? ಪ್ರಾಯಶಃ 4 ಇರಬೇಕು. ಪರಮಂ ಸರ್ವೋತ್ತಮನಾದ, ಭುವನೈಕ ಸಾರಂ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠನಾದ, ನಿಸ್ಸೀಮ ಪೌರುಷಂ ಅವನ ಪುರುಷತ್ವಕ್ಕೆ ಶಕ್ತಿಗೆ ಇಷ್ಟೇ ಅಂತಿಲ್ಲದೆ ಇರುವಂತಹ ಅನಂತನಾದ ಭಗವಂತನನ್ನ ರಾಮ ಬಂದದ್ದನ್ನ ರಾವಣ ಕೇಳಿದ. ಇನ್ನು ಮುಂದೆ ನಾವು ಎಲ್ಲೇ ದೇವರನ್ನ ಪರಿಚಯ ಮಾಡಿಸುವಾಗ ಶ್ರೀಮದಾಚಾರ್ಯ ಒಂದ್ಬಿಟ್ಟು 2 ಶಬ್ದ ಹಾಕಿದ್ರು ಅಂದರೆ ಅಲ್ಲೇ ಗುಣಗಳ ಅನುಸಂಧಾನ ಶುರುವಾಯಿತು ಅಂತೆ ಅರ್ಥ. ದೊಡ್ಡ ಯೋಗ್ಯತೆ. ನನಗೆ ಆಶ್ಚರ್ಯ ಅನ್ನಿಸ್ತದೆ, ಶ್ರೀಮದಾಚಾರ್ಯ ಗ್ರಂಥಗಳನ್ನು ಓದ್ತಿರುವಾಗ ಈ ಹೊಸ ಹೊಸ ದೃಷ್ಟಿಕೋನಗಳೇ ಕಾಣಿಸೋದಿಲ್ಲ. ಬರೀ ನಾವೇನು ಮಾಡಿರ್ತೀವಿ ರೀ, ರಾಮ್ ಬಂದ, ಸೀತಾಪತಿ ಬಂದ, ಲಕ್ಷ್ಮಣ ಆಗಲಿ, ಇಷ್ಟು ತಿಳ್ಕೊಂಡಿರ್ತೀವಿ. ಆಚಾರ ಅಂತಾರೆ ಅಂಥಲ್ಲಿ ಗುಣಗಳ ಅನುಸಂಧಾನ ಮಾಡಬೇಕು. ರಾವಣನ ಮನೆಯಲ್ಲಿ ಕಾಲಿಟ್ಟಾಗಲೂ ರಾಮ ಇದ್ದದ್ದು ನಿಸ್ಸೀಮ ಪೌರುಷಂ. ಹೆದರ್ಕೊಳ್ಳೇ ಇಲ್ಲ. ಜೈ ಅಂದ್ಬಿಟ್ಟ, ಹೋಗಿ ನಡಿ ಒಳಗೆ ಅಂತ ಹೋಗಿ ನಿಂತ್ಕೊಂಡಿದ್ದಾನೆ. ಇದನ್ನು ಕೇಳುತ್ತೀರಿ ಪಾಪದ ರಾವಣ. ತ್ರಾಸಾದ್ ವಿಷಣ್ಣ ಹೃದಯ, ತ್ರಾಸಾತ್ರೆ ಒಂದು ವಿಷಣ್ಣ ಹೃದಯ. ಯದಿ ಭಾರ ಆಗ್ಬಿಡ್ತು, ಮನಸ್ಸು ಕಳವಳ ಆಗ್ಲಿಕ್ಕೆ ಶುರುವಾಯಿತು. ಏನು ಮಾಡಬೇಕು? ಕರ್ತವ್ಯ ಕರ್ಮ ವಿಷಯೇಚ ವಿಮೂಢ ಚೇತ. ಮುಂದೇನು ಮಾಡಬೇಕು, ಮುಂದೇನು ಮಾಡಬೇಕು, ಮುಂದೇನು ಟೆನ್ಷನ್ ಶುರುವಾಯ್ತು. ಮತ್ತು ಅವು ಯಾವ ಶತ್ರು ಇಷ್ಟು ದೂರ ಬರಲಿಕ್ಕಿಲ್ಲ ಅಂದ್ಕೊಂಡಿದ್ದ ಆ ಶತ್ರು ಅನಾಯಾಸವಾಗಿ ಸೈನ್ಯ ಕಟ್ಕೊಂಡು ಸೇತುವೆ ಕಟ್ಕೊಂಡು ಬಂದು ಎದುರಿ ನಿಂತಾನೆ, ತಮ್ಮನ ಬೇರೆ ಕರ್ಕೊಂಡ್ಬಂದು ನಿಂತಾನೆ ಅಂದರೆ ತಲೆ ಕೆಡಲಾರಿರ್ತದ. ಕರ್ತವ್ಯ ಕರ್ಮ ವಿಷಯೇ ವಿಮೂಢ ಚೇತಾಹ. ತಿಳಿತಾ ಇಲ್ಲ ಏನು ಮಾಡಬೇಕು ಅಂತ. ತುಳಸಿದಾಸರು ಇದೇ ಸಂದರ್ಭದಲ್ಲಿ ರಾಮಾಯಣದಲ್ಲಿ, ತುಳಸಿ ರಾಮಾಯಣದಲ್ಲಿ ಒಂದು ಮಾತು ಬರೀತಾರೆ. ಏನು ಅದ್ಭುತವಾದ ಮಾತು ಅಂದರೆ, ಯಾವಾಗ ರಾಮ ಲಂಕೆಗೆ ಬಂದು ನಿಂತುಕೊಂಡ, ರಾವಣನಿಗೆ ಹಿಂದೆ ಓದಿದ ಕೋಶಗಳೆಲ್ಲ ನೆನಪಾಗುವಂತೆ. ಏನು ಕೋಶಗಳು? ಸಂಸ್ಕೃತದಲ್ಲಿ ಕೋಶಗಳು ಅಂತ ಡಿಕ್ಷನರಿ, ಕೋಶಗಳು ಡಿಕ್ಷನರಿ ಅಂತ. ಏನು ಡಿಕ್ಷನರಿ ಅಂತಂದರೆ, ಸಮುದ್ರ ಅಂತನ್ನುವುದಕ್ಕೆ ಎಷ್ಟು ಶಬ್ದಗಳಿದ್ದವು ಅಷ್ಟು ನೆನಪಾತಂತವ್ಗೆ. ಅದಕ್ಕೆ 10 ಮುಖದಿಂದ ಸಮುದ್ರದ ಶಬ್ದವನ್ನು ಹೇಳಿದಂತ. ಏನು? ಉದಧಿಯನ್ನ, ಅಪಾಂನಿಧಿಯನ್ನ, ಸಾಗರವನ್ನ, ಸಮುದ್ರವನ್ನ, ಹಿಂಗೆ ಅಷ್ಟು ಸಾಗರದ ಶಬ್ದಗಳನ್ನು ಹೇಳಿ ಅದನ್ನು ದಾಟಿ ಬಂದನೇ ರಾಮ ಅಂದ್ರಂತೆ. ಯಾಕಂದ್ರೆ ಅವನಿಗೆ ಗಾಬರಿ ಎಷ್ಟಾಗಿತ್ತು ಅಂದರೆ, ಬರೇ ಒಂದು ಸಮುದ್ರ ದಾಟಿ ಬಂದಾನ ಅಂತ ಹೇಳಿಕ್ ಬರ್ತಿತ್ತು. ಸಾಗರ ದಾಟಿದ್ನಿ, ಸಮುದ್ರ ದಾಟಿದ್ನಿ, ಅಪಾಪ ದಾಟಿದ್ನಿ, ಉದ್ರ ದಾಟಿದ್ನಿ, ಒಟ್ಟು ಶಬ್ದ ಹೇಳಿದ್ನಂತೆ. ಅಂದ್ರೆ ನಾವೇನು ಅಮರಕೋಶ ಭಯಪಾಠ ಮಾಡಿದ್ದು ನೋಡಿ, ಹಿಂದಕ್ಕೆ ನಮಗೆಲ್ಲ ಅಮರಕೋಶ ಅಂತ ಇರ್ತಿತ್ತು ಒಂದು. ಆ ಅಮರಕೋಶ ಏನು ಭಯಪಾಠ ಮಾಡಿದ್ನಲ್ಲ, ಒಟ್ಟು ಶಬ್ದ ಹೇಳಿದ್ನಂತ. ಅಷ್ಟು ಭಯ ಆಗಿತ್ತವನಿಗೆ ಅಂತ ತುಳಸಿದಾಸ ರಾಮಾಯಣದಲ್ಲಿ ತಿಳಿಸಿಕೊಡ್ತಾರೆ. ಏನು ಮಾಡಬೇಕು ಅಂತ ತೋಚುವಲ್ತು ಅಂತಂತಾರೆ. ರಾಮ ಬಂದಿದ್ದಾನೆ, ಏನು ಮಾಡಬೇಕು ಅಂತ ತೋಚುವಲ್ತು ಅಂತಲ್ರಿ. ಇದೇ ರಾಮಚಂದ್ರ ಶರಭಂಗರ ಮನೆಗೆ ಹೋಗಿದ್ರು, ಶಬರಿಯ ಮನೆಗೆ ಹೋಗಿದ್ರು. ಅವರ ಮನೆಗೆ ರಾಮ ಹೋದಾಗ ಅವರೇನು ಮಾಡಿದರು? ಶರಭಂಗ ಋಷಿಗಳು, ಹಿಂದಕ್ಕೆ ಕಥೆ ಬಂದಿದೆ, ನಾವು ಕೇಳಿದ್ದೇವೆ, ಬಹಳ ಹಿಂದಕ್ಕೆ ಕೇಳಿದ್ರಿಂದ ಮರ್ತಿದೆ, ಆದ್ದರಿಂದ ಒಳ್ಳೆಯದಾಯಿತು. ಏನು ಅಂದರೆ, ಶರಭಂಗರು ಅಂತ ಒಬ್ಬ ಋಷಿಗಳು, ಅವರ ಮನೆಗೆ ರಾಮಚಂದ್ರ ಹೋಗಿದ್ದ. ಶಬರಿ ಕಥೆ ಬಹಳ ಪ್ರಸಿದ್ಧವಾದ್ದರಿಂದ ಶಬರಿಯ ಮನೆಗೆ ರಾಮ ಹೋಗಿದ್ದ. ಅವರಿಬ್ಬರ ಮನೆಗೂ ರಾಮ ಬಂದಾಗ ಅವರು ಕರ್ತವ್ಯ ಕರ್ಮ ವಿಷಯೇ ವಿಮೂಢ ಚೇತನವ್ರು ಏನು ಮಾಡಬೇಕು ಅಂತ ತಲೆ ಕೆಡಿಸ್ಕೊಳ್ಳಿಲ್ಲ. ರಾಮ ಬಂದಾಗ ಸ್ವಾಗತ ಮಾಡಿದ್ರು, ಅರ್ಘ್ಯಪಾತ್ಯಗಳನ್ನು ಕೊಟ್ಟರು, ಅವನಿಗೆ ಹಣ್ಣು ಹಂಪಗಳನ್ನು ಕೊಟ್ಬಿಟ್ರು. ರಾವಣನಿಗೆ ಕರ್ತವ್ಯ ಕರ್ಮ ವಿಷಯ ವಿಮೂಢತೆ, ಏನು ಮಾಡಬೇಕು ಅಂತ ತೋಚುವಲ್ತು ಅಂತ. ಹಾಗಾದರೆ ದೇವರು
ಶಬರಿ ಶರಭಂಗರ ಮನೆಗೆ ಹೋದಂತೆ ರಾವಣನ ಮನೆಗೆ ಹೋದರೂ ಕೂಡ ರಾವಣನಿಗೆ ಏನು ಮಾಡಬೇಕು ಅಂತ ತೋಚಲಿಲ್ಲ. ಅವರು ಸ್ವಾಗತ ಮಾಡಿದ್ದಾರೆ ಅಂದರೆ ಇವನು ಅಪರಾಧಿಯಾಗಿದ್ದಾನಾದ್ದರಿಂದಲೇನೆ ಏನು ಮಾಡಬೇಕು ಅಂತ ತೋಚಲಿಲ್ಲ, ಅವರು ಭಕ್ತರಾದದ್ದರಿಂದಲೇನೆ ಏನು ಮಾಡಬೇಕು ಅಂತ ತೋಚಿತು ಅಂತ. ಸಿಂಪಲ್ ಮ್ಯಾಟರ್, ಸರಳವಾದ ವಿಷಯ ಏನು ಅಂದರೆ, ನಮ್ಮ ಮನೆಗೆ ಯಾರಾದರೂ ಬಂದರೆ ಅವ್ರ ಜೊತೆ ಹೆಂಗೆ ನಡ್ಕೊಳ್ಬೇಕು ಅಂತ ನಮ್ಗೇನು ಹೇಳ್ಕೊಡೋದು ಬೇಕಾಗಿಲ್ಲ. ಯಾಕೆ ಅಂದರೆ ನಾವೇನು ಅಪರಾಧ ಮಾಡೋದಿಲ್ಲ, ಮತ್ತೊಂದು ಮಾಡೋದು. ಬಂದರೆ ಸರಳವಾಗಿ ಬಾಗಿಲ ತೆಗೆದು ಕೂಡ್ರಿ ಅಂತೇಳಿ ಹರಟಿ ಹೊಡೆದು ತಿನ್ಲಿಕ್ಕೆ ಕೊಟ್ಟು ಕಳಿಸ್ಬಿಡ್ತೇವೆ. ಅದೇ ಕಳ್ರಿರ್ತಾರೆ ನೋಡ್ರಿ, ಒಳಗೆ ಡುಗುಡುಗು ಅಂತಿರ್ತಾರೆ. ಯಾರು ಯಾಕೆ ಬಂದ್ರಿ, ಯಾವಾಗ ಬಂದ್ರಿ, ಎಲ್ಲಿ ಬಂದ್ರಿ, ಬಾಗಿಲನ್ನು ತೆಗೆಯೋದಿಲ್ಲರಿ ಮೊದಲನೇ ಇದ್ದು. ಯಾಕೆ? ಭಯ. ಆ ರಾವಣನಿಗೆ ಇದಾಗಿತ್ತು. ಶ್ರೀಮದಾಚಾರ್ಯ ಒಂದೇ ಶಬ್ದ, ಕರ್ತವ್ಯ ಕರ್ಮ ವಿಷಯೇಚ ವಿಮೂಢ ಚೇತಾಹ, ಏನು ಮಾಡಬೇಕು ಅಂತ ತೋಚಲಿಲ್ಲ ಅನ್ನೋ ಮೂಲಕವಾಗಿ ತನ್ನ ಅಪರಾಧಿ ಭಾವನೆಯನ್ನು ಹೊರಗೆ ಹಾಕಿದ್ದಾರೆ. ಇನ್ನು ರಾಮ ಏನು ಮಾಡಿದ, ಆತು ಹೆಂಗೂ ಮತ್ತು ಬಂದೇ ಬಿಟ್ಟಿವಿ, ಇನ್ನೊಂದು ಸರ್ತಿ ಯಾರನ್ನ ಕೊಟ್ಟು ಕಳಿಸೋಣ. ಅಕಸ್ಮಾತ್ ತಮ್ಮ ಸಾರಿ ಅಂತ ಹೇಳಿ ಸೀತಾನ ಒಪ್ಪಿಸಿಬಿಟ್ರೆ ಇಟ್ಸ್ ಓಕೆ, ಸೀತಾನ ಕರ್ಕೊಂಡು ಮಾಫಿ ಮಾಡಿ ಹೋದ್ರಾಯ್ತು ಅಂತ ಮತ್ತೊಮ್ಮೆ ಯಾರನ್ನಾದರೂ ರಾಯಭಾರ ಮಾಡೋಣ ಅಂತ ವಿಚಾರ ಮಾಡಿದಂತ. ಯಾರನ್ನು ಕಳಿಸ್ಬೇಕು? ಜಾಂಬು ಅಂತ ಇದ್ದ. ಆಚಾರ್ಯರು, ಇದು ವಾಲ್ಮೀಕಿಗಳ ರಾಮಾಯಣದಲ್ಲಿ ಇದ್ದ ಕಥೆಯೇ, ಮೂಲ ರಾಮಾಯಣದಲ್ಲಿ ಇದ್ದ ಕಥೆಯೇ. ಆದರೆ ಶ್ರೀಮದಾಚಾರ್ಯರು ಹೇಳುವಾಗ ಆ ಶಬ್ದಗಳು ಬಹಳ ಚಂದ ಇರ್ತದೆ, ಜೋಡಣೆ ಬಹಳ ಚಂದ ಇರ್ತದೆ. ಜಾಂಬು ಅಂತ ನೋಡಿದ್ರು, ಇವನು ಕಳಿಸೋಣೇನು. ಈಗಾಗಲೇ ಹನುಮಂತ ಹೋಗಿ ಬಂದ್ಬಿಟ್ಟ. ಆಲ್ರೆಡಿ ಹನುಮಂತ ಒಂದು ಸರ್ತಿ ಹೋಗಿ ಅವಂಗ ಚಲೋ ಹೇಳಿ ಬಂದ, ನೋಡು ಸೀತಾನ ಒಪ್ಪಿಸ್ತೀಯೋ ಸಾಯ್ತೀಯೋ, ಎರಡನೇ ಮಾತ ಇಲ್ರಿ, ದೂಸರಾ ಮಾತ ಇಲ್ಲ, ನಿನಗೊಂದು ಚಾನ್ಸ್ ಕೊಡ್ತೀವಿ ಅಂತ ಇಲ್ಲೇ ಇಲ್ಲ. ನರಾಮ ಬಾಣ ಧಾರಣೆ ಕ್ಷಮ ಸುರೇಶ್ವರ ಅಪಿ ವಿರಿಂಚ ಶರವಪೂರ್ವಕ ಕಿಮುತ್ತಮಲ್ಪಸಾರಕ. ನಮ್ಮ ರಾಮಚಂದ್ರ ನಿನ್ನನ್ನು ತಗಣಿ ವರಿಸಿದ್ರೆ ವರಿಶ್ವರಿ ತಾನೇ ಬಿಟ್ಟುಕೋ, ಛಟ್ ಅಂತ ಹೋಗಿ ಬಿಡ್ತಾನೆ, ಅಷ್ಟು ಸಮರ್ಥ ಇದ್ದಾನೆ. ಸಪುತ್ರ ಮಿತ್ರ ಬಾಂಧವ ವಿನಾಶ ಆಶ್ರಯಾಸ್ಯಸಿ, ನೀವೊಬ್ಬರ ಸಾಯೋದಲ್ದ ನಿನ್ನ ಹೆಂಡತಿ ಮಕ್ಕಳು ಒಟ್ಟರನ್ನು ಕೂಡ್ಕೊಂಡು ಸಾಯ್ತಿ, ಸೀತಾನ್ ಕೊಡಿಸಲ್ಲ ಅಂತ ಹೇಳಿದ್ದ. ಅವ ಬೇಡ, ಹನುಮಂತ ಬೇಡ, ಇದು ಸ್ವಲ್ಪ ಧಮಕಿ ಹಾಕೋ ಮನುಷ್ಯ ಬೇಡ. ಇವ ಜಾಂಬು ಅಂತ ಅವ ಬೇಡ, ಸುಗ್ರೀವ ಇವ ಬೇಡ, ಮತ್ತೆ ಯಾರು ಕಳಿಸ್ಬೇಕು ನೋಡಿದ. ಕರೆಕ್ಟ್, ಅಂಗದ ಬಾಯಿಲಿ ಅಂದ. ಅಂಗದನನ್ನು ಕೊಟ್ಟು ಕಳಿಸಿದ್ದಂತೆ ಎರಡನೇ ಬಾರಿ ರಾಯಭಾರಿಗಾಗಿ. ಯಾಕೆ ಅಂಗದನ್ನು ಕೊಟ್ಟು ಕಳಿಸಿದ? ಆಚಾರ್ಯರು ಅಂಗದನನ್ನ ಕೊಟ್ಟು ಕಳಿಸಿದ ಅಂತ ಹೇಳುವುದರ ಹಿನ್ನೆಲೆಯಲ್ಲಿ ಒಂದು ಶಬ್ದ ಹಾಕ್ತಾರೆ. ಪ್ರಸ್ಥಾಪ್ಯ ವಾಲಿಸುತಮೇವ ಚ ರಾಜನೀತ್ಯೈ ರಾಮಸ್ತದುಕ್ತ ವಚನೇಪ್ಯಮುನಾ ಗೃಹೀತೆ. 17ನೇ ಶ್ಲೋಕ. ದ್ವಾರೋ ರುರೋಧಸ ಚತಸ್ರ ಉದೀರ್ಣ ಸೈನ್ಯಃ ರಕ್ಷಃ ಪತೇಃ ಪುರ ಉದಾರ ಗುಣಃ ಪರೇಶಃ ಪ್ರಸ್ಥಾಪ್ಯ ವಾಲಿಸುತಮೇವ ಚ ರಾಜನೀತ್ಯೈ. ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಶ್ರೀಮದಾಚಾರ್ಯ. ಅಲ್ರಿ, ರಾವಣ ಯಾರ ಮಾತು ಕೇಳಂಗಿಲ್ಲ ಅನ್ನೋದು ಗೊತ್ತದನೋ ಇಲ್ಲೋ? ಗೊತ್ತದ. ಯಾಕೆ? ಹನುಮಂತನಂತ ಹನುಮಂತ ಹೋಗಿ ಹೊಡೆದ ಬಡದ ಲಂಕಾ ಸುಟ್ಟು ಹೇಳಿ ಬಂದರೂ ಇವ ಇನ್ನೂ ತನಕ ತಿದ್ಕೊಂಡಿಲ್ಲ ಅಂದರೆ ಯಾರ ಮಾತು ಕೇಳೋದಿಲ್ಲ. ದುರ್ಯೋಧನ ಯಾರ ಮಾತು ಕೇಳಂಗಿಲ್ಲ ಅಂತ ಗೊತ್ತಿತ್ತೋ ಇಲ್ಲೋ? ಗೊತ್ತಿತ್ತು. ಕೃಷ್ಣ ಬನ್ನೋ ಇಲ್ಲೋ? ಬಂದು ಕೃಷ್ಣಗೆ ಯಾರೋ ಕೇಳಿದ್ರಂತ, ಅಲ್ಲೇ ಪಾಂಡವರು ಯಾರು ಕೇಳಿರಂತ, ಅಲ್ಪ ಕೃಷ್ಣ ನೀ ಹೋಗಿ ಬುದ್ಧಿ ಹೇಳಿದ್ರು ದುರ್ಯೋಧನ ಕೇಳಂಗಿಲ್ಲ ಅಂತ ನಿನಗೆ ಗೊತ್ತದನೋ ಇಲ್ಲೋ ಅಂತ ಕೇಳಿದ್ರಂತ. ಕೃಷ್ಣ ಅಂದ ಎಸ್ ಐನೋ ಅಂದ. ಅಲ್ಲ ಮತ್ತೆ ನಿನಗೆ ಗೊತ್ತಿದ್ದ ಮೇಲೂ ಯಾಕೆ ಹೊಂಟಿ? ಅದಕ್ಕೆ ಹೇಳಿದ, ನನಗೆ ನಿನಗೆ ಗೊತ್ತದ, ಇದು ಜಗತ್ತಿಗೂ ಗೊತ್ತಾಗಲಿ ಅಂತ ಹೊಂಟೀನಿ ಅಂತ ಹೇಳಿದವ. ಏನು ಜಗತ್ತಿಗೆ ಗೊತ್ತಾಗಲಿ? ದುರ್ಯೋಧನ ಯಾರ ಮಾತು ಕೇಳಂಗಿಲ್ಲ ಅಂತ ಜಗತ್ತಿಗೆ ಗೊತ್ತಾಗಬೇಕಲ್ಲ. ನನಗೆ ಗೊತ್ತದ, ನಿನಗೆ ಗೊತ್ತದ, ಮತ್ತು ಊರಿಗೆ ಗೊತ್ತಾಗಬೇಕಲ್ಲ. ನೋಡ್ರಿ ಪಾಪ ಕೃಷ್ಣ ಅಲ್ಲಿ ತನಕ ಹೋಗಿ ಹೇಳ್ದ, ಬ್ಯಾಡೋ ಅಂತ ಹೇಳ್ದ, ಕೇಳಿದ್ನೆ ಕೇಳಲಿಲ್ಲ ಅಂತ ಅನಿಸ್ಬೇಕಲ್ಲ, ಅದಕ್ಕೆ ಬಂದ. ಹಂಗೀಗ ರಾಮ ಒಮ್ಮೆ ಹನುಮಂತನ ಕಳಿಸಿದ್ದ, ಒಮ್ಮೆ ರಾಯಭಾರಕ್ಕೆ ಮತ್ತೆ ಯಾರು ಕಳಿಸಿದ್ದ? ಅಂಗದನ್ನು ಕಳಿಸಿದ್ದ. ಯಾಕೆ? ರಾವಣ ಯಾರ ಮಾತು ಕೇಳಂಗಿಲ್ಲ ಅಂತ ಗೊತ್ತಾಗಲಿ ಅಂತ ಕಳಿಸಿದ್ದ. ರಾಜನೀತಿ, ಪಕ್ಕಾ ರಾಜನೀತಿ. ಸರಿ, ಯಾರನ್ನು ಕಳಿಸಿದ್ದ? ಅಂಗದ ಆಗಲಿಲ್ಲ ಶ್ರೀಮದಾಚಾರ್ಯರು. ವಾಲಿ ಸುತಮೇವ ಚ, ವಾಲಿಯ ಮಗನನ್ನು ಅಂದರು. ಎಷ್ಟು ಆಳ ಅರ್ಥ ಇಟ್ಟಿರಬೇಡ, ವಾಲಿಯ ಮಗನನ್ನು ಅಂತ. ಯಾಕೆ ಅಂದರೆ ವಾಲಿಗೂ ರಾವಣನಿಗೂ ಮಿತ್ರತ್ವ ಇತ್ತು, ಇಬ್ಬರು ಸ್ನೇಹಿತರು. ವಾಲಿ ಮತ್ತು ರಾವಣ ಇಬ್ಬರು ಸ್ನೇಹಿತರು. ಹುಲ್ರಿ ಆಚಾರ್ಯ ಇವಾರ ಇಲ್ಲಿ ಹಂಪಿ ಒಳಗೆ, ಕೊಂಪೆ ಒಳಗೆ, ಇವತ್ತಿನ ಕೊಂಪೆ ಅವತ್ತಿನ ಹಂಪಿ, ಅವಾರ ಲಂಕಾದಾಗ. ಅವ್ರಿಗೆ ಇವರಿಗೆ ಏನು ಸ್ನೇಹ ಅಂತ ಕೇಳಿದ್ರೆ, ಒಮ್ಮೆ ರಾವಣ ತಮ್ಮೂರಾಗ ಕೂತಿದ್ನಂತೆ ತಣ್ಣಗೆ. ಈ ಕೆಲವರು ಇರಿವಿ ಬಿಡೋರು ಅಂತ ಇರ್ತಾರೆ ನೋಡ್ರಿ, ಕಾಲಾಗಿ ಇರಿವಿ ಬಿಟ್ಟು ಕಡಿಸಿ ಅವ್ರನ್ನ ಎಬ್ಬಿಸಿ ಏನು ಹೇಳಿದ್ರು, ಅಲ್ಲೋ ರಾವಣ ಎಲ್ಲಾರನ್ನ ಗೆದ್ದು ಬಂದೀವಿ,
ಅವನು ವಾಲಿನೊಬ್ಬ ನಿನಗೆ ಗೆಲ್ಲಿಕ್ಕಾಗಲಿಲ್ಲ ಅಂತ ಹೇಳಿದ್ರಂತ. ಇದು ಹುಚ್ಚ ಚಾಹು ಮಹಾರಾಜ ರಾವಣ ಏನು ಮಾಡಬೇಕು? ಚಾಹು ಮಹಾರಾಜ ಗೊತ್ತಾತಲ್ಲ, ಹುಚ್ಚ ಅಂತ ಅರ್ಥ. ಚಾಹು ಮಹಾರಾಜ ರಾವಣ ಸುಮ್ ಕುಡ್ಬೇಕು ಹೋಗ್ಯಾಡು, ಎದ್ದೇ ಬಿಟ್ರಿ ಯುದ್ಧಕ್ಕೆ ಹೋಗೋಣ ನಡಿ ಅಂತ ತಿಳ್ಕೊಂಡು ಹೋತ್ರಿ. ಅವ ವಾಲಿ ಎಲ್ಲಿ ಹೋಗಿದ್ದ ಅಂದ್ರೆ ವಾಲಿ ಸಂಧ್ಯಾವಂದನೆಗೆ ಹೋಗಿದ್ನಂತ. ಅವ ಸಂಧ್ಯಾವಂದನೆ ಮಾಡ್ತಿದ್ನಂತ ವಾಲಿ. ಅಂದ್ರೆ ದೇವತೆಗಳು ಯಾವ ಅವತಾರದಾಗ ಬಂದರೂ ತಮ್ಮ ನಿತ್ಯಾನ್ಹಿಕಗಳನ್ನು ಬಿಡ್ತಿದ್ದಿಲ್ಲ. ಅವ ಬೆಳಗ್ಗಿನ ಸಂಧ್ಯಾವಂದನೆಯನ್ನ ಪೂರ್ವ ಸಮುದ್ರಕ್ಕೆ ಹೋಗಿ, ಸಂಜೆ ಸಂಧ್ಯಾವಂದನೆ ಪಶ್ಚಿಮ ಸಮುದ್ರಕ್ಕೆ ಹೋಗಿ ಮಾಡಿ ಬರ್ತಿದ್ದಂತ. ಅಂದ್ರೆ ಒಮ್ಮೆ ವೆಸ್ಟ್ ಬೆಂಗಾಲು, ಒಮ್ಮೆ ದ್ವಾರಕಾ ಗುಜರಾತ್, ಇಲ್ಲಿ ಹೋಗಿ ಮಾಡಿ ಬರ್ತಿದ್ದಂತ. ನೀವು ಹೋದ್ರೆ ಎಲ್ಲಿ ಹೋಗ್ಯಾನ, ಅಲ್ಲಿ ಹೋಗ್ಯಾನ ಅಂತ ನೋಡಿದ್ರು. ವೆಸ್ಟ್ ಬೆಂಗಾಲ್ ಹೋಗ್ಯಾನ, ಅಲ್ಲಿ ಕಲ್ಕತ್ತಾದ ಕಡೆ ಸಮುದ್ರಕ್ಕೆ ಹೋಗಿ ಸಂಧ್ಯಾ ಮಾಡ್ಕೋತ ಕೂತಾನಂತ. ಆಹಾ ಓ ವಾಲಿ ಅಂತ ಬಂದ. ನೀವು ವಾಲಿ ನೋಡ್ದ, ಏನಿದು 10 ತಲೆ ಹುಳ, ಇದು ಸಂಧ್ಯಾ ಮಾಡ್ಲಿಕ್ಕೆ ಡಿಸ್ಟರ್ಬ್ ಮಾಡ್ತಾ ಅಂತ ಹೇಳಿ ಅವ್ನು ಹಿಡ್ಕೊಂಡು ಬಗಲ ಇಟ್ಕೊಂಡ್ಬಿಟ್ರಿ. ವಾಲಿ ಪ್ರಭಾವ ಎಷ್ಟಿತ್ತು ಅಂದ್ರೆ ರಾವಣನ ಅಕ್ಷರಶಃ ಹಿಂಗೆ ಹಿಡ್ಕೊಂಡ್ಬಿಟ್ಟ ಬಗಲ. ಕೇಶವ ಎಲ್ಲ ಮುಗಿಸಿದ, ಸಂಧ್ಯಾ ಮುಗೀತು. ಹಾರಿದ ಅಲ್ಲಿಂದ. ಎಲ್ಲಿ ಹಾರಿದ? ಪಶ್ಚಿಮ ಸಮುದ್ರಕ್ಕೆ ಸಂಜೆ ಸಂಧ್ಯಾ ಮಾಡಿಕೊಂಡು ಇದಕ್ಕೆ ಬಂದ, ಕಿಷ್ಕಿಂದಾಗ ಬಂದ. ಅವ ಅಂಗದ ಇನ್ನೂ ಸಣ್ಣ ಹುಡುಗ್ರಿ ತೊಟ್ಲದಾಗ ಆಡ್ಲಿಕ್ಕೆ ಹತ್ತಿತ್ತಂತೆ. ತಗೊಳ್ರೋ ಇದನ್ನ ತೊಟ್ಲಕ್ಕೆ ಕಟ್ಟಿರೋ ಅಂತ ಕಟ್ಟಿದ್ನಂತದನ್ನು. ಅದು ಪಾಪ 10 ತಲೆ ಹುಳ ಅಂಗದನ್ನ ತೊಟ್ಲಕ್ಕೆ ಕಟ್ಟಿದ್ರಂತದನ್ನ ಇವ ಅಂಗದ ಮ್ಯಾಲೆ ನೋಡ್ಕೊಂಡು ಅದ್ರ ತಲೆ ಠಣ್ ಠಣ್ ಅನ್ಬೇಕಂತದಕ್ಕೆ. ಪಾಪ 10 ತಲೆ ಹುಳ ಹಿಂಗೆ ತಿರುಗ್ತಿತ್ತಂತ ಅಂಗದ ಮೇಲೆ, ಹಿಂಗೆ ಏನು ಪರಿಸ್ಥಿತಿ ರೀ ಒಂದಲ್ಲ ರಾವಣಂದು. ಇಷ್ಟು ಅಪಮಾನ ಮಾಡಿಸ್ಕೊಂಡದ. ಅವತ್ತು ಆ ಪುಲಸ್ತ್ಯರು ಅಂತ ಒಬ್ಬ ಋಷಿಗಳು, ಅಂದ್ರೆ ರಾವಣನ ಅಜ್ಜ ವಿಶ್ರಾವಸು ಮುನಿಯ ತಂದೆ, ಅವರು ಬಂದು ಬಿಟ್ಬಿಡಪ್ಪ ನನ್ನ ಮೊಮ್ಮಗ ಏನೋ ತಲೆ ಇಲ್ಲದಕ್ಕೆ ಹಿಂಗೆ ಮಾಡ್ಯದಂತ ಹೇಳಿ ಬಿಡಿಸಿ ಅವರಿಬ್ಬರಿಗೆ ಸ್ನೇಹ ಮಾಡಿಸಿ ಕಳಿಸ್ಕೊಟ್ಟಿದ್ದಂತೆ. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ಇಷ್ಟೆಲ್ಲ ಕಥೆ ತಲೆಯಲ್ಲಿ ಇಟ್ಟುಕೊಂಡು ವಾಲಿ ಸುತಮೇವಚ, ವಾಲಿಯ ಮಗನಾದ ಅಂಗದನ್ನು ಕೊಟ್ಟು ಕಳಿಸ್ತಾ. ಯಾಕೆ ಗೊತ್ತೇನೋ ನೋಡು, ಈಗ ಬಂದು ನಿಂತಾನಲ್ಲ ಇವ ಅಂಗದ, ವಾಲಿ ಮಗ. ಯಾವ ವಾಲಿ ಜೊತೆಗೆ ನೀ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಲ್ಲ, ಯಾಕೆ ಸ್ನೇಹ ಹಸ್ತ ಚಾಚಿದ್ದಿ, ಅವನ ಹತ್ರ ಸೋತಿದ್ದಿ ಅಂತ ತಿಳ್ಕೊಂಡು, ಅದೇ ವಾಲಿಯನ್ನ ಒಂದೇ ಬಾಣದಿಂದ ಕೊಂದವನು ನಾನು, ನೆನಪಿಟ್ಟುಕೋ ಅಂತ ಹೇಳಿ ರಾಮ ಕಳಿಸ್ಕೊಂಡ, ಬೇರೆ ಇಲ್ಲ. ಆ ವಾಲಿಯನ್ನ ಒಂದೇ ಒಂದು ಬಾಣದಿಂದ ಹೊಡೆದು ಬಿಸಾಡಿ ಸಂಹಾರ ಮಾಡಿದವನು ನಾನು, ಅವನ ಮಗನನ್ನು ಕಳಿಸ್ತಿದ್ದೀನಿ, ಖಬರ್ದಾರ್ ಹುಷಾರಾಗಿರು ಅಂತ ಹೇಳಿ ಕಳಿಸಿದ್ದಾನೆ. ಪ್ರಸ್ಥಾಪ್ಯ ವಾಲಿ ಸ್ವತಮೇವಚ ರಜನೀತ್ಯೈ ರಾಮಸ್ತದುಕ್ತ ವಚನೇಪ್ಯ ಮುನಾ ಅಗೃಹೀತೆ. ಕೇಳಲಿಲ್ರಿ ಯಥಾ ಪ್ರಕಾರ. ಯಾರ ಮಾತು ಕೇಳೋ ಸಂಪ್ರದಾಯ ಇಲ್ಲದೆ ಇದ್ದವ ಮಾತು ಕೇಳ್ತಾನೆ, ಕೇಳಲಿಲ್ಲ. 17ನೇ ಶ್ಲೋಕದ ಉತ್ತರಾರ್ಧದಲ್ಲಿ ದ್ವಾರೋರೋಧ ಸಚತಸ್ರ ಉದೀರ್ಣ ಸೈನ್ಯ. ಅವ ಏನು ಮಾಡಿದ, 4 ತನ್ನ ಲಂಕಾಪಟ್ಟಣದ 4 ಮಹಾದ್ವಾರಗಳನ್ನು ಮುಚ್ಚಿ ಅಲ್ಲಿ ಸೈನ್ಯವನ್ನು ನಿಲ್ಲಿಸಿ, ಅಂದರೆ ಆ ಭಾಗಗಳಿಂದ ಒಳಗೆ ಬರಬಾರದು ಅನ್ನೋದಕ್ಕೆ ಸೈನ್ಯವನ್ನು ಕಟ್ಟಿಸಿ, ರಕ್ಷಪತೇ ಪುರ ಉದಾರ ಗಣ ಪರೇಶಃ. ಸರಿ, ಇವೇನು ಮಾಡಿದ, ತನ್ನ ಸೈನಿಕರನ್ನು ಅವ್ರು ಕೊಟ್ಟು ಕಳಿಸ್ದ, ರಾಮ ತನ್ನ ಸೈನಿಕರನ್ನು ಕೊಟ್ಟು ಕಳಿಸ್ದ ಅಂತ ಮುಂದಿನ ಭಾವನ. ಹೆಂಗ ಮುಂದಿನ 2 ಶ್ಲೋಕಗಳಲ್ಲಿ 18 ಮತ್ತು 19ನೇ ಶ್ಲೋಕದಲ್ಲಿ ರಾವಣ ಯಾವ ಯಾವ ದ್ವಾರಗಳಿಗೆ ಯಾರ್ಯಾರನ್ನ ಸೈನಿಕರನ್ನು ಕಳಿಸಿದ ಮುಂದಾಳುಗಳನ್ನಾಗಿ ಮಾಡಿ, ಅದಕ್ಕೆ ವಿರುದ್ಧವಾಗಿ ರಾಮ ಯಾರ್ಯಾರನ್ನ ಕಳಿಸಿದ ಅಂತ ಹೇಳುವ 2 ಶ್ಲೋಕಗಳು ನೋಡ್ರಿ. ದ್ವಾರಾಂ ನಿರೋಧ ಸಮಯೇ ಸದಿದೇಶ ಪುತ್ರಂ ವಾರಾಂ ಪತೇರ್ದಿಶಿ ಸುರೇಶ್ವರ ಶತ್ರು ಮುಗ್ರಂ. ದ್ವಾರಾಂ ನಿರೋಧ ಸಮಯ, ಬಾಗಿಲು ಮುತ್ತಿಗೆ ಹಾಕುವಂತಹ ಸಂದರ್ಭದಲ್ಲಿ ಆ ಕಡೆಯಿಂದ ರಾಮನ ಸೈನಿಕರು ಪೂರ್ವ ಪಶ್ಚಿಮೋತ್ತರ ದಕ್ಷಿಣಗಳ ದ್ವಾರಗಳಿಗೆ ಮುತ್ತಿಗೆ ಹಾಕ್ತಾರೆ ಅಂತನ್ನೋ ಸಂದರ್ಭದಲ್ಲಿ ರಾವಣ ಕೊಟ್ಟು ಕಳಿಸಿದಂತೆ ಮೊದಲನೇದ್ದು ವಾರಾಂಪತೇ ದಿಶಿ. ವಾರಾಂಪತಿ ಅಂದರೆ ವರುಣ, ಸಮುದ್ರ ರಾಜ. ಆ ಸಮುದ್ರ ರಾಜನಾದ ವರುಣನ ದಿಕ್ಕು ಅಂದರೆ ಪಶ್ಚಿಮ ದಿಕ್ಕು. ಪಶ್ಚಿಮ ದಿಕ್ಕಿಗೆ ಪುತ್ರಂ ತನ್ನ ಮಗನಾಗಿರುವಂಥ ಸುರೇಶ್ವರ ಶತ್ರುಂ ಇಂದ್ರಜಿತನನ್ನು ಪಶ್ಚಿಮ ದಿಕ್ಕಿಗೆ ಕೊಟ್ಟು ಕಳಿಸಿದಂತ. ಇಂದ್ರಜಿತ, ನೀ ಹೋಗಿ ಪಶ್ಚಿಮಕ್ಕೆ ಹೋಗಿ, ಅಲ್ಲಿ ಯಾರು ಬರ್ತಾರೋ ಅವ್ರನ್ನ ಬಿಡಬೇಡ, ಹೊಡೆದು ಕೊಂದು ಬಂದ್ಬಿಡು ಅಂತ ಹೇಳಿದಂತ. ದುರ್ದೈವಕ್ಕೆ ಆ ದಿಕ್ಕಿಗೆ ಹನುಮಪ್ಪ ಬರ್ಬೇಕಾಗಿಲ್ಲ. ಇವೇನು ಅನ್ಕೊಂಡ, ಅವ ಹೇಳಿ ಕಳಿಸಿದಂತ ರಾವಣ, ನೋಡು ನೀ ಪಶ್ಚಿಮಕ್ಕೆ ಹೋಗು, ಯಾರು ಬರ್ತಾರೋ ಅವ್ನು ಹೊಡೆದು ಬಾ ಅಂದಂತ. ಈಗ ಹೋಗಿ ನೋಡ್ತಾನೆ, ಹನುಮಂತ ಬಂದು ನಿಂತ್ಬಿಟ್ಟ. ಅವ ಅಂದ, ಮೊನ್ನೆ ಬಂದಿದ್ದೆಲ್ಲಪ್ಪ ಮಹಾರಾಯ, ಕಾರ್ತಿಕ್ ಮಾಸದಾಗ ದೀಪೋತ್ಸವ ಮಾಡಿ ಹೋಗಿದ್ದೆಲ್ಲ, ಸಂಜೆ ಮುದ್ದೆ ಎಲ್ಲ ಕಡೆ ಹೋಗಿದ್ದೆ, ಮತ್ತೆ ಬಂದೆಲ್ಲಪ್ಪ ಅಲ್ಲಂತವ. ಅವನಂತ ಅವತ್ತು ಪೂರ್ಣ ಆಗಿದ್ದಿಲ್ಲ ಕಾರ್ತಿಕ್ ದೀಪೋತ್ಸವ, ಇನ್ನೊಂದು ಹುಣ್ಣಿಮೆ ಉಳಿದಿತ್ತು, ಆಶೀಷ್ ಮಾಸದ ಬಹುಶಃ ಹೋಗ್ಲಿಕ್ಕೆ ಬಂದಿನಿ ಅಂತವ ಹೇಳಿದ್ದಂತೆ. ಅವ ಬಂದು ನಿಂತ್ಕೊಂಡ. ದ್ವಾರಾಂ ನಿರೋಧ ಸಮಯೇ ಸದಿದೇಶ ಪುತ್ರಂ
ವಾರಾಂ ಪತೇರ್ದಿಶಿ ಸುರೇಶ್ವರ ಶತ್ರುಮುಗ್ರಂ ಪ್ರಾಚ್ಯಾಂ ಪೂರ್ವ ದಿಕ್ಕಿಗೆ ಪ್ರಹಸ್ತ ಅಂತ ಒಬ್ಬ ಅವನು ಕಳಿಸಿದ್ದಾನೆ. ಅದಿಶತ್ ದಿಶಿ ವಜ್ರದಂಷ್ಟ್ರಂ ಪ್ರೇತ್ಯಾಧಿಪಸ್ಯ, ಪ್ರೇತಾಧಿಪತಿ ಅಂದರೆ ಯಮದೇವರ ದಕ್ಷಿಣಿಗೆ ವಜ್ರದಂಷ್ಟ್ರ ಅನ್ನೋನು ಕಳಿಸಿದ್ದಾನೆ. ಶಶಿನ ಸ್ವಯಮೇವ ಚಾಗಾತ್, ಉತ್ತರ ದಿಕ್ಕಿಗೆ ತಾನೇ ಹೋಗಿದ್ದಾನೆ. ಶಶಿ ಅಂದರೆ ಚಂದ್ರನ ದಿಕ್ಕು ಅಂದರೆ ಉತ್ತರ ದಿಕ್ಕು. ನೋಡ್ರಿ, ಶ್ರೀಮದಾಚಾರ್ಯರು ಈ ಸಂದರ್ಭದಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಿಕ್ಕಿಗಳಿಗೆ ಹೋಗಿದ್ದಾನೆ ಅನ್ನೋದ್ರ ಜೊತೆಗೆ ಆಯಾ ದಿಕ್ಕುಗಳ ಅಭಿಮಾನಿಗಳ ಸ್ಮರಣೆಯನ್ನೂ ಮಾಡಿಸ್ತಾರೆ ನಮ್ಮ ಕಡೆಯಿಂದ. ಎಷ್ಟು ಚಂದದಲ್ಲ, ನಂಗೆ ಆನಂದ ಆಗ್ತದೆ. ಏನು ಗೊತ್ತಾ, ಶ್ರೀಮದಾಚಾರ್ಯ ಯಾವ ದೇವತೆಗಳ ಸ್ಮರಣೆಯನ್ನು ಮಾಡಿಸದೆ ಹೋಗೋದಿಲ್ಲ, ಎಲ್ಲ ದೇವತೆಗಳ ಸ್ಮರಣೆಯನ್ನು ಮಾಡಿಸ್ತಾರೆ. ಸರಳ ಹೇಳಿ ಬರ್ತಿತ್ತಿಲ್ಲ, ಪೂರ್ವಕ್ಕೆ ಹೋದ, ಪಶ್ಚಿಮಕ್ಕೆ ಹೋದ, ಉತ್ತರಕ್ಕೆ ಮುಗಿದು ಹೋಗ್ತೀಯ. ವಾರಾಂಪತೇರ್ದಿಶಿ, ವರುಣನ ದಿಕ್ಕು ಪಶ್ಚಿಮ ದಿಕ್ಕಿಗೆ ಅಂದರೆ ವರುಣನಿಂದ ಅಭಿಮನ್ಯಮಾನವಾದ ದಿಕ್ಕು. ಆಯ್ತಾ? ಪ್ರಾಚ್ಯಾಂ ಪೂರ್ವಕ್ಕ ವಜ್ರದಂಷ್ಟ್ರಂ ಪ್ರೇತಾಧಿಪಸ್ಯ, ಯಮದೇವರ ದಿಕ್ಕು ಅಂದ್ರೆ ಆ ಶಬ್ದಗಳನ್ನಾಡಿ. ಶಶಿನಃ, ಚಂದ್ರನ ಉತ್ತರಕ್ಕೆ ಅಂದ್ರೆ ಆಯಾ ದಿಕ್ಕುಗಳಿಗೆ ಅಭಿಮಾನಿಗಳು ಯಾರಿದ್ದಾರೆ ಅವರನ್ನು ಸ್ಮರಣೆ ಮಾಡ್ತಾ ಹೇಳ್ತಾ ಇದ್ದಾರೆ. ಸಂಧ್ಯಾವಂದನೆ ಮಾಡುವಾಗ ಆಯಾ ದಿಕ್ಕುಗಳ ಅಭಿಮಾನಿಗಳನ್ನು ಸ್ಮರಣೆ ಮಾಡ್ತೀವಲ್ಲ, ಹಾಗೆ ಮಾಡಿದ್ದಾರೆ, ಕಳಿಸಿದ. ಇನ್ನು ಉತ್ತರಕ್ಕೆ ಸ್ವತಃ ತಾನೇ ಬಂದ. 19ನೇ ಶ್ಲೋಕ. ರಾಮಂದ, ಓಹೋ ನೀ ಬಂದೀಯ, ಸರಿ ನಾವು ವ್ಯವಸ್ಥೆ ಮಾಡೋಂತ. ವಿಜ್ಞಾಯ ತತ್ಸ ಭಗವಾನ್ ಹನುಮಂತಮೇವ ದೇವೇಂದ್ರ ಶತ್ರು ವಿಜಯಾಯ ದಿದೇಶ ಚಾಶೋ. ಅವಂದ, ಹನುಮಂತ ನಡಿ, ನೀ ಆ ಪಶ್ಚಿಮ ದಿಕ್ಕಿಗೆ ನೀ ಹೋಗ್ಬಿಡು. ಇಂದ್ರ ಶತ್ರು, ಅವ ಇಂದ್ರಜಿತ್ ಇದ್ದಾನಲ್ಲ, ಅವನನ್ನ ಗೆದ್ದು ಬಾ, ಕೊಂದು ಬಾ ಅಂತ ಹೇಳಿಲ್ಲ, ಗೆದ್ದು ಬಾ ಅಂತ ಹೇಳ್ತಾನೆ. ಎಷ್ಟು ಶಬ್ದದ ಮಹತ್ವದ ನೋಡ್ಕೊಡ್ರಿ. ಯಾಕಂದ್ರೆ ಆ ಇಂದ್ರಜಿತ್ರನ್ನ ಕೊಲ್ಲಬೇಕಾದವನು ಲಕ್ಷ್ಮಣ, ಹನುಮಂತ ಅಲ್ಲ. ಆದ್ದರಿಂದ ಹನುಮಂತನಿಗೆ ಆ ಆದೇಶ ಮಾಡುವುದಿಲ್ಲ. ವಿಜ್ಞಾಯ ತತ್, ಅದನ್ನು ತಿಳಿದ ಸ ಭಗವಾನ ರಾಮಚಂದ್ರನು ಹನುಮಂತಮೇವ, ಹನುಮಂತನನ್ನು ದೇವೇಂದ್ರ ಶತ್ರು ವಿಜಯಾಯ, ಇಂದ್ರಜಿತನನ್ನ ಗೆಲ್ಲುವುದಕ್ಕೆ ದಿದೇಶ ಆದೇಶ ಮಾಡಿದ. ನೀಲಂ, ನೀಲ ಎಂಬುವಂಥ ಕಪಿ ಅಗ್ನಿ ಅವತಾರ. ಪ್ರಹಸ್ತ ನಿಧನಾಯ, ಪ್ರಹಸ್ತರನ್ನ ಕೊಲ್ಲಿಕ್ಕೆ ಪೂರ್ವ ದಿಕ್ಕಿಗೆ ಅವ ಬಂದಿದ್ನಲ್ಲ, ಪ್ರಹಸ್ತನವನ್ನು ಕೊಲ್ಲಿ ಕಳಿಸಿದ್ದಾನೆ. ಅದಾದ ಮೇಲೆ ಇನ್ನು ಮುಂದೆ ವಜ್ರದಂಷ್ಟ್ರಂ ಹಂತುಂ, ವಜ್ರದಂಷ್ಟ್ರ ಅಂತ ಮತ್ತೊಬ್ಬ ಬಂದಿದ್ದಾನೆ. ಅವ ಎಲ್ಲಿ ಬಂದಿದ್ದ? ದಕ್ಷಿಣ ದಿಕ್ಕಿಗೆ ಬಂದಿದ್ದ. ಅವನನ್ನು ಕೊಲ್ಲಿಕ್ಕೆ ಇಂದ್ರಪುತ್ರನಾದ ಸುರೇಂದ್ರ ಸೂನು ಅಥ ಆದಿದೇಶ, ವಾಲಿಯ ಮಗನಾಗಿರುವಂತಹ ಅಂಗದನ್ನು ಕೊಟ್ಟು ಕಳಿಸಿದ್ದಾನೆ. ಅವ್ರ 4 ದಿಕ್ಕು, ಇವ್ರ 4 ದಿಕ್ಕು, ಮೂರಾದ ಲೆಚ್ಚರ. ಇನ್ನೊಂದು ಅಂದ್ರೆ ತಾ ಹೋಗ್ತಾನೀಗ 20ನೇ ಶ್ಲೋಕದಲ್ಲಿ ಹೇಳುವಾಗ, ಮಧ್ಯೆ ಹರೀಶ್ವರ ಮಧಿಜ್ಜ ಧನುರ್ನಿಯಜ್ಜ ಯಸ್ಯಾಂ ಸ ರಾಕ್ಷಸಪತಿರ್ದಿಶಮೇವ ತಾಂ ಹಿ ಉದ್ದೇಶ್ಯ ಸಂಸ್ಥಿತ ಉಪಾತ್ತ ಶರಸ್ಸ ಖಡ್ಗೋ ದಿದೀಪ್ಯಮಾನವ ಪುರುತ್ತಮ ಪೂರುಷೋಸೌ. ಮಧ್ಯೆ ಹರೀಶ್ವರಂ, ಸೈನ್ಯದ ಮಧ್ಯದಲ್ಲಿ ಹರೀಶ್ವರ ಕಪಿಗಳಿಗೆ ಒಡೆಯನಾದ ಸುಗ್ರೀವನನ್ನು ನಿಲ್ಲಿಸಿ ತಾನು ಧನುಹು ನಿಯುಜ್ಜ, ಆ ಕೈಯಲ್ಲಿ ಬಿಲ್ಲನ್ನು ಹಿಡಿದುಕೊಂಡು, ಯಸ್ಯಾಂಸ ರಾಕ್ಷಸಪತಿ, ಎಲ್ಲಿ ರಾಕ್ಷಸಪತಿಯಾದ ರಾವಣ ಇದ್ನೋ, ದಿಶಿಮೇವ ತಾಂ, ಅದೇ ದಿಕ್ಕಿಗೆ ತಾನು ಹೋದ. ಉದ್ದೇಶ್ಯ ಸಂಸ್ಥಿತ ಉಪಾತ್ತ ಶರಃ, ಬಾಣ ಹಿಡಿದಿದ್ದಾನೆ, ಖಡ್ಗ ಹಿಡಿದಿದ್ದಾನೆ, ಬಿಲ್ಲು ಬಾಣಗಳು ಖಡ್ಗಗಳು ಎಲ್ಲವನ್ನು ಹಿಡಿದುಕೊಂಡು ಪರಮಾತ್ಮ ಹೊರಟ. ದೇದೀಪ್ಯಮಾನ ವಪುಹು, ಎಂತಹ ಮಾತು ಶ್ರೀಮದಾಚಾರ್ಯ. ಮತ್ತೆ ಆ ಸಂದರ್ಭದಲ್ಲಿ ಭಗವಂತನ ದೇಹದ ಕಾಂತಿಯ ಚಿಂತನೆ ಮಾಡ್ತಾರೆ. ದೇದೀಪ್ಯಮಾನ ವಪುಹು ಉತ್ತಮ ಪುರುಷ, ಅಸೌ ಉತ್ತಮ ಪುರುಷನಾದ ರಾಮಚಂದ್ರ ರಾವಣನ ಕಡೆಗೆ ಹೊರಟಿದ್ದಾನೆ ಎಂಬಲ್ಲಿಗೆ ಯಥಾಮತಿ ಅಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತೆ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ. ಶ್ರೀಕೃಷ್ಣಾರ್ಪಣಮಸ್ತು.